ಸರಿ, ತಿಲರ್ಥವನ್ನ ನೀವು ಗೊತ್ತಿದೆ. ಲೊಕೇಶನ್ ಅನ್ನ ಇನ್ನೊಂದ್ಸಲ ಹೇಳಿದೀನಿ. ಈ ತರ ತಿಲರ್ಥ ಹೀಗೆ ಮಾಡಿದ್ರೆ ತಿಲರ್ಥವನ್ ಆಕ್ಟಿವೇಶನ್ ಆಗುತ್ತೆ. ಸರಿ, ತಿಲರ್ಥವನ್ ಬಗ್ಗೆ ಸ್ವಲ್ಪ ಗ್ಲಾನ್ಸ್ ಮಾಡಿದೆ ನಿಮ್ಗೆ. ನೆಕ್ಸ್ಟ್ ತಿಲರ್ಥ ಕಾಲಮ್ 2. ತಿಲರ್ಥ 1 ಮುಗಿಸಿದಿರಲ್ವಾ, ತಿಲರ್ಥ 1 2 to 3 ಪೇಜ್ ಬರ್ದಿದಿರಲ್ವಾ, ಸೈಡ್ ಹಿಂದಿನ ಭಾಗ ನೀವು ವೈಟ್ ಸೀಡ್ ಅನ್ನ ಬಿಟ್ಟಿದಿರಲ್ವಾ, ನೀವು ತಿಲರ್ಥ 2ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ 2 ಪೇಜ್ ಬಿಡಿ. ಯಾಕಪ್ಪ ಅಂದ್ರೆ ನಾನು ಶಂಖವರ್ಮಮ್ಮನ ಹೇಳುವಾಗ ತಿಲರ್ಥ ಮಾಡ್ಬೇಕು ಹೇಗೆ, ವಿದುರ ಮರ್ಮಮ್ ಹೇಳುವಾಗ ತಿಲರ್ಥವನ್ನ ತಗೊಳ್ಳೋದು ಹೇಗೆ ಹೇಳ್ತೀನಿ. ಹಾಗಾಗಿ ತಿಲರ್ಥವನ್ನ 4-5 ಪೇಜ್ ಬರ್ತಿರ್ತೀರಾ, ಅದು ಹಿಂದಿನ ಭಾಗವನ್ನ ಬಿಟ್ಟಿರ್ತೀರಾ. ಮತ್ತೆ ನೆಕ್ಸ್ಟ್ 4 ಪೇಜ್ ಮುಗಿದಿದೆಯಪ್ಪ ಅಂದ್ರೆ 5-6 ಪೇಜ್ ಅನ್ನ ವೈಟ್ ಸೀಡ್ ಅಲ್ಲಿ ಬಿಡಿ. ಇನ್ನೊಂದು ಪೇಜ್ ಬಿಡಿ. ಒಂದು 3 ಪೇಜ್ ಅನ್ನ ತಿಲರ್ಥವನ್ನಿಗೆ ಬಿಡಿ, ಖಾಲಿ ಪೇಜ್. ಯಾಕಂದ್ರೆ ತಿಲರ್ಥವನ್ನ ಪಲ್ಸೇಷನ್ ಅನ್ನ ಬರ್ಕೋದಿರುತ್ತೆ, ತಿಲರ್ಥವನ್ ಸಿಂಪ್ಟಮ್ಸ್ ಅನ್ನ ಇನ್ನು ಆಡಿಂಗ್ ಆಗ್ತವೆ. ಹಾಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ 1-2 ಪೇಜ್ ಅನ್ನ ಪ್ರತಿ ವರ್ಮ ಹೇಳುವಾಗ ಬಿಡಿ, ಪೇಜ್ ಅನ್ನ ಬಿಡಿ. ಪೇಜ್ ಬಿಟ್ಟಿಲ್ಲಪ್ಪ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಮತ್ತೆ ನೀವು ಎಲ್ಲೋ ಹೋಗಿ ಬರ್ಕೊಂತೀರಾ, ಅದಕ್ಕೆ ಕೋರ್ಲೇಟ್ ಮಾಡ್ಕೊಳಕ್ ಬರಲ್ಲ. ಹಾಗಾಗಿ ಪೇಜ್ ಅನ್ನ ಬಿಡಿ. ಎಲ್ಲ ಮರ್ಮ ನಾನು ಇವತ್ತು ನೆನಪಾಯ್ತು ಹೇಳಿದ್ದೀನಿ. ನೆಕ್ಸ್ಟ್ ನೆನಪಾದ್ರೆ ಹೇಳ್ತೀನಿ, ಕೆಲವೊಂದ್ಸಲ ಹೇಳಲಿಕ್ಕೆ ಆಗಲ್ಲ. ನಾನು ಯಾವುದೇ ಒಂದು ಮರ್ಮವನ್ನ ಮುಗಿಸಿ ನೆಕ್ಸ್ಟ್ ಮರ್ಮಕ್ಕೆ ಹೋಗ್ತಾ ಇದ್ದೀನಪ್ಪ ಅಂತಂದ್ರೆ ಅಲ್ಲಿ 2-3 ಪೇಜ್ ಅನ್ನ ಬಿಡಿ. ಸರಿನಾ? ಬೆಸ್ಟ್ ಆಗಿ ಅಂದ್ರೆ A4 ವೈಡ್ ಸೀಟ್ ಅಲ್ಲಿ ಬರೀರಿ. A4 ವೈಟ್ ಸೀಟ್. ಓಕೆ, ಕಮಿಂಗ್ ಟು ತಿಲರ್ಥ ಕಾಲಮ್ 2. ತಿಲರ್ಥ ಕಾಲಮ್ 2. ಈ ತಿಲರ್ಥ ಕಾಲಮ್ 2ಗೆ ಇನ್ನೊಂದು ನೇಮ್ ಇದೆ, ಆಜ್ಞಾ. AJNA, ಆಜ್ಞಾ ಮರ್ಮ. ಇನ್ನೊಂದು ನೇಮ್ ಇದೆ ಆಜ್ಞಾ ಬರ್ಕೊಳ್ಳಿ. ಇನ್ನೊಂದು ನೇಮು ಸ್ಥಾಪನಿ ಮರ್ಮ. ತಿಲರ್ಥ ಕಾಲಮ್ 2 ಹೆಡ್ಲೈನ್ ಇರ್ಲಿ, ಅದರ್ಸ್ ನೇಮ್ ಅಂತ ಬರ್ಕೊಳ್ಳಿ. ತಿಲರ್ಥ 2ಗೆ ಅದರ್ಸ್ ನೇಮ್. ಇದನ್ನ ಈ ತರನು ಕರಿಬಹುದು, ಆಜ್ಞಾ. ಆಜ್ಞಾ. ಇಂಗ್ಲಿಷ್ ಅಲ್ಲಿ ಆದ್ರೆ AJNA. ಇನ್ನೊಂದು ಅದರ್ ನೇಮ್ ಏನಪ್ಪಾ ಅಂದ್ರೆ ಸ್ಥಾಪನಿ ಮರ್ಮ. ವೈ ಸ್ಥಾಪನಿ, ವೈ ಆಜ್ಞಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ವೈ ಸ್ಥಾಪನಿ, ವೈ ಆಜ್ಞಾ ಎಕ್ಸ್ಪ್ಲೈನ್ ಮಾಡ್ತೇನೆ, ಡೋಂಟ್ ವರಿ. ಆಯ್ತಾ? ತಿಲರ್ಥ ಕಾಲಮ್ 2. ತಿಲರ್ಥ ಸ್ಪೆಲ್ಲಿಂಗು TILARTHAKALAM. ಇನ್ನು ಬೆಸ್ಟ್ ಆಗ್ಯಪ್ಪ ಅಂದ್ರೆ ತಿಲಕ ಆಗ್ತಿರಲ್ವಾ, ತಿಲರ್ಥ ಅಷ್ಟೇ. ಏನೋ ಒಂದು ಕೋಡ್ ವರ್ಡ್ ಅನ್ನ ಇಡಿ, ಆಜ್ಞಾ ಅಥವಾ ಸ್ಥಾಪನಿ. ಎಸ್, ನಾನು ಕಳೆದ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ, ಒಂದಿಷ್ಟು ಮರ್ಮ ಪಾಯಿಂಟ್ಗಳಿಗೆ ಅಕ್ಯುಪಂಕ್ಚರ್ ಪಾಯಿಂಟ್ ಲೊಕೇಟ್ ಆಗ್ತವೆ. ಇನ್ನು ಒಂದಿಷ್ಟು ಮರ್ಮ ಪಾಯಿಂಟ್ಗೆ ಅಕ್ಯುಪಂಕ್ಚರ್ ಪಾಯಿಂಟ್ ಅಂದ್ರೆ ಕರೆಸ್ಪಾಂಡಿಂಗ್ ಅಕ್ಯೂ ಪಾಯಿಂಟ್ ಅಂತ ಹೇಳ್ತಾರೆ, ನಿಯರ್ ಬೈ ಅಕ್ಯೂ ಪಾಯಿಂಟ್. ಆ ಭಾಗದಲ್ಲಿ ಲೊಕೇಟ್ ಆಗೋ ಅಕ್ಯೂ ಪಾಯಿಂಟ್ ಅಂತ ಹೇಳ್ತಾರೆ, ಹೌದಲ್ವಾ? ನಾನು ಮೊನ್ನೆ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ, ಒಂದೊಂದು ಅಕ್ಯುಪಂಕ್ಚರ್ಗೆ ಒಂದೊಂದು ಮರ್ಮ ಪಾಯಿಂಟ್ಗೆ, ಫಾರ್ ಎಕ್ಸಾಂಪಲ್ ತಿಲರ್ಥವನ್ನಿಗೆ ಅಕ್ಯುಪಂಕ್ಚರ್ ಪಾಯಿಂಟ್ ಲೊಕೇಟ್ ಆಗುತ್ತೆ, ಅದರ ನೀವು ಇಂತಾಂಗ್ ಪಾಯಿಂಟ್ ಅಂತ ಹೇಳಿದೆ. ಆದ್ರೆ ತಿಲರ್ಥ 2 ಸ್ಥಾಪನಿ ಮರ್ಮ, ಆಜ್ಞಾ ಮರ್ಮ, ಕರೆಸ್ಪಾಂಡಿಂಗ್ ಅಕ್ಯೂ ಪಾಯಿಂಟ್ ಇರೋದಿಲ್ಲ. ನೋ, ಅಕ್ಯುಪಂಕ್ಚರ್ ಪಾಯಿಂಟ್ ಇಲ್ಲಿ ಲೊಕೇಟ್ ಆಗಲ್ಲ ತಿಲರ್ಥ ಕಾಲಮ್ 2 ನಲ್ಲಿ. ಬರ್ಕೊಳ್ಳಿ, ಅಕ್ಯೂ ಪಾಯಿಂಟ್ ನನ್, ಮುಗೀತು. ಇಲ್ಲೇನಾಗುತ್ತೆ, ಅಕ್ಯೂ ಪಾಯಿಂಟ್ ಲೊಕೇಟ್ ಆಗೋದಿಲ್ಲ, ಇರೋದಿಲ್ಲ. ಯಾವುದು ಅಕ್ಯುಪಂಕ್ಚರ್ ಪಾಯಿಂಟ್ ತಿಲರ್ಥ ಕಾಲಮ್ 2 ಅಲ್ಲಿ ಕಂಡು ಬರುವುದಿಲ್ಲ. ಆದ್ರೂ ಕೂಡ ನಿಯರ್ ಬೈ ಅಕ್ಯೂ ಪಾಯಿಂಟ್ ಯಾವ್ದಿದೆಯಪ್ಪ ಅಂದ್ರೆ ಇಂತಾಂಗ್ ಪಾಯಿಂಟ್ ಇದೆ.
ಅಕ್ಯೂ ಪಾಯಿಂಟ್ ಇಂತಾಂಗಿದೆ. ಅಕ್ಯೂ ಪಾಯಿಂಟ್ ಇಂತಾಂಗ್ ಏನ್ ವರ್ಕ್ ಆಗುತ್ತೆ, ತಿಲರ್ಥ ಕಾಳಂ ಟೂನು ಸೇಮ್ ಆಸ್ ಇಟ್ ಈಸ್ ಹಂಗೆ ವರ್ಕ್ ಆಗುತ್ತೆ. ತಿಲರ್ಥ ಇಂತಾಂಗ್ ಪಾಯಿಂಟ್ ಮಾಡುವ ಒಂದಿಷ್ಟು ಕಾರ್ಯವನ್ನ ತಿಲರ್ಥ ಕಾಳಂ 2 ಮಾಡುತ್ತೆ. ಆವಾಗ್ಲೇ ಹೇಳಿದ್ದೆ ನಿಮ್ಗೆ, ಇದು ಅಕ್ಯುಪಂಕ್ಚರ್ ಮೆರಿಡಿಯನ್ ಅಲ್ಲಿ ಗವರ್ನಿಂಗ್ ವೆಸೆಲ್, ಜಿವಿ ಮೆರಿಡಿಯನ್ ಅಲ್ಲಿ ತಿಲರ್ಥ 1 ಮತ್ತು ತಿಲರ್ಥ 2 ಲೊಕೇಟ್ ಆಗುತ್ತೆ. ತಿಲರ್ಥ 1, ತಿಲರ್ಥ 2 ಇವೆರಡು ಮರ್ಮ ಪಾಯಿಂಟ್ಗಳು ಜಿವಿ ಮೆರಿಡಿಯನ್ ಗವರ್ನಿಂಗ್ ವೆಸೆಲ್ ಜಿವಿಯಲ್ಲಿ ಇವು ಕಂಡು ಬರ್ತವೆ. ಸೇಮ್ ತಿಲರ್ಥದಲ್ಲಿ ಮನಸ್ಸು ಮತ್ತು ಭಾವನೆಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಲ್ವಾ. ಸರ್ ನಾನು ಆಲ್ರೆಡಿ ಕಲ್ತಿದ್ದೀನಿ ಕೋಲ್ಡು ಹೀಟು ಅಂತಂದ್ರೆ, ನೀವು ಕಫ ಪ್ರಕೃತಿ ನೇಚರ್ ಇದ್ರಂದ್ರೆ ನಿಮಗೆ ಭಾವನೆ ಮತ್ತು ಮನಸ್ಸನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ತಿಲರ್ಥ 1 ಬೆಸ್ಟ್ ವರ್ಕ್ ಆಗುತ್ತೆ. ಇಲ್ಲ ಸರ್ ನನಗೆ ಈಟ್ ಪಿತ್ತ ಪ್ರಕೃತಿ ಇದೆ ಅಂದ್ರೆ ಪಿತ್ತ ಪ್ರಕೃತಿ ಈಟಿಂದ ಬಂದಿದೆ ಕಾಯಿಲೆ ಅಪ್ಪ ಅಂದ್ರೆ ನಿಮಗೆ ತಿಲರ್ಥ 2 ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಕೋಲ್ಡ್ ಇಂದ ಬಂದ್ರೆ ತಿಲರ್ಥ 1 ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸರ್ ನನಗೆ ಈಟು ಕೋಲ್ಡು ಗೊತ್ತಿಲ್ಲ, ಏನ್ ಮಾಡ್ಲಿ? ತಿಲರ್ಥ 1 ಮಾಡು, ತಿಲರ್ಥ 2 ಮಾಡು. ಸರ್ ನನಗೆ ಪಕ್ಕಾ ಗೊತ್ತಿದೆ ಸರ್, ನನ್ನ ಲಂಗ್ ಡಿಸಾರ್ಡರ್ ನನ್ನ ದೇಹದ ಕಫ ಪ್ರಕೃತಿಯಿಂದ. ನಿಮ್ಗೆ ಪಲ್ಸೇಷನ್ ಅಲ್ಲಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಕಫ ಲಂಗ್ ಕಫನೇ ಹೇಗಿರುತ್ತೆ, ಲಂಗ್ ಪಿತ್ತನೇ ಹೇಗಿರುತ್ತೆ ನೋಟಿಸ್ ಮಾಡ್ತೀರಿ, ಅದನ್ನ ಕಲಿತೀರಿ. ಅದಕ್ಕಿಂತ ಮುಂಚೆ ನಿಮ್ಗೆ ಸ್ವಲ್ಪ ಗೊತ್ತಿತ್ತು ಸರ್ ನನಗೆ ಲಂಗ್ ಕೋಲ್ಡ್ ಇಂದ ಆಗ್ತಾ ಇದೆ ನನಗೆ ಸಿಂಪ್ಟಮ್ಸ್ ಅಂತ ಗೊತ್ತಿತ್ತು ಅಂದ್ರೆ ನೀವು ಫಸ್ಟ್ ತಿಲರ್ಥ 1 ಅನ್ನ ಮಾಡಿ. ಡ್ಯೂ ಟು ಲಂಗ್ ಕೋಲ್ಡ್ ನಿಮ್ಗೆ ಕಾಯಿಲೆ ಬರ್ತಾ ಇತ್ತಪ್ಪ ಅಂದ್ರೆ ಫಸ್ಟ್ ತಿಲರ್ಥ 1 ಅನ್ನ ಮಾಡಿ, ನೆಕ್ಸ್ಟ್ ತಿಲರ್ಥ 2ಗೆ ಹೋಗಿ. ತಿಲರ್ಥ 2 ಲೊಕೇಟ್ ಅನ್ನ ಹೇಳ್ತೀನಿ ನಿಮ್ಗೆ, ಲೊಕೇಶನ್ ಅನ್ನ ಹೇಳ್ತೀನಿ. ತಿಲರ್ಥ 1 ನಂತರ ತಿಲರ್ಥ 2 ಯಾವಾಗ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ದೇಹದಲ್ಲಿ ಕೋಲ್ಡ್ನೆಸ್ ಇಂದ ಕಫ ಪ್ರಕೃತಿಯಿಂದ ನಿಮಗೆ ತೊಂದರೆ ಬಂದಿತ್ತಂದ್ರೆ ತಿಲರ್ಥ 1 ನಂತರ ತಿಲರ್ಥ 2. ಇಲ್ಲ ಸರ್ ನನಗೆ ಪಿತ್ತ ಪ್ರಕೃತಿಯಿಂದಾನೆ ನನ್ನ ದೇಹದ ಹೀಟ್ ಎನರ್ಜಿ ಇನ್ಕ್ರೀಸ್ ಆಗ್ಬಿಟ್ಟನೆ ನನಗೆ ಕಾಯಿಲೆ ಬರ್ತಾ ಇದೆ, ನನ್ನ ದೇಹದಲ್ಲಿ ಯಾಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಹೆಚ್ಚಿಗೆ ಆಗಿರುತ್ತೆ ನೋಡಿ, ಯಾಂಗ್ ಎಕ್ಸಸ್ ಅಂತಾರೆ, ಯಾಂಗ್ ಫೈರ್ ಅಂತಾರೆ, ಲಿವರ್ ಯಾಂಗ್ ಫೈರ್ ಅಂತಾರೆ, ಯಾಂಗ್ ಬ್ಲೈಸಿಂಗ್ ಅಂತಾರೆ ಅಕ್ಯುಪಂಕ್ಚರ್ ಅಲ್ಲಿ, ಸರಿನಾ? ಪಿತ್ತ ಪ್ರಕೃತಿ ಹ್ಯಾಂಗ್ ಹೀಟ್ ಇನ್ಕ್ರೀಸ್ ಆಗಿ ನಿಮಗೆ ಲಂಗ್ ಅಲ್ಲಿ ತೊಂದರೆ ಆಗಿತ್ತಪ್ಪ ಅಂದ್ರೆ ನೀವು ತಿಲರ್ಥ 2 ಅನ್ನ ಮೊದಲು ಮಾಡಿ, ನಂತರ ತಿಲರ್ಥ 1ಗೆ ಬನ್ನಿ. ಅರ್ಥ ಆಗ್ತಾ ಇದೆನಾ? ತಿಲರ್ಥ 2 ಫಸ್ಟ್ ಪಿತ್ತ ಪ್ರಕೃತಿ ಇರೋರು ಮಾಡ್ಬೇಕು, ತಿಲರ್ಥ 1 ಕಫ ಪ್ರಕೃತಿ ಇರೋರು ಮಾಡ್ಬೇಕು. ಪಿತ್ತ ಇತ್ತಂದ್ರೆ ತಿಲರ್ಥ 2 ಮಾಡಿ ತಿಲರ್ಥ 1ಗೆ ಬನ್ನಿ. ಕಫ ಇತ್ತಂದ್ರೆ ತಿಲರ್ಥ 1 ಮಾಡಿ ತಿಲರ್ಥ 2ಗೆ ಮಾಡಿ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ಸರ್ ನನ್ಗೆ ಗೊತ್ತಾಗ್ತಾ ಇಲ್ಲ ಪಿತ್ತ ಕಫ ಅಂದ್ರೆ ತಿಲರ್ಥ 1 ಅನ್ನ ಮಾಡಿ ತಿಲರ್ಥ 2ಗೆ ಬನ್ನಿ, ಸರಿನಾ? ಆಗೂನು ವರ್ಕ್ ಆಗುತ್ತೆ. ಗೊತ್ತಿದೆ ಸರ್ ಆಲ್ರೆಡಿ ಒಂದಿಷ್ಟು ಕಲ್ತಿದ್ದೀನಿ ಅಂತಂದ್ರೆ ನೀವು ಈ ತರನು ಮಾಡಬಹುದು, ಅದಲ್ವಾ? ನಿಮ್ಗೆ ಗೊತ್ತಿದೆ. ಈಟಿಂದನೂ ಕೂಡ ಭಾವನೆ ಮನಸ್ಸಿಗೆ ಧಕ್ಕೆ ಬರ್ತವೆ, ಕೋಲ್ಡ್ ಇಂದನೂ ಕೂಡ ಭಾವನೆ ಮನಸ್ಸಿಗೆ ಮಾನಸಿಕ ಈಟಿಂದನೂ ಆಗುತ್ತೆ, ಕೋಲ್ಡ್ ಇಂದನೂ ಆಗುತ್ತೆ. ಪಿತ್ತ ಪ್ರಕೃತಿಯಿಂದನೂ ತೊಂದರೆ ಬರ್ತವೆ, ಕಫ ಪ್ರಕೃತಿಯಿಂದನೂ ತೊಂದರೆ ಬರ್ತವೆ. ಹಾಗಾಗಿ ಮಾಡಿ. ಗೊತ್ತಾಗ್ತಾ ಇಲ್ಲಪ್ಪ ಅಂದ್ರೆ ತಿಲರ್ಥ 1 ತಿಲರ್ಥ 2 ಮಾಡಿ ಸಾಕು. 1 ನಂತರ 2 ಅನ್ನ ಮಾಡಿ, ಸರಿನಾ? ಇದನ್ನ ನಾನೇನಂತ ಇದ್ದೆ, ತಿಲರ್ಥ 2 ಅನ್ನ ಹೇಳ್ತಾ ಇದ್ದೆ. ವೈ ತಿಲರ್ಥ 2ಗೆ ಆಜ್ಞಾ ಅಂತಾರೆ, AJNA ಆಜ್ಞಾ ಮರ್ಮ ಅಂತಾರೆ, ಸರಿನಾ? ಮರ್ಮದಲ್ಲಿ ಆಜ್ಞೆ ಅಂದರೆ ಕ್ರಮ ತಿಳ್ಕೊಬೇಕಾಗುತ್ತೆ ನೋಡಿ. ತಿಲರ್ಥ 1ಗೆ ತಿಲರ್ಥ 2ಗೆ ಇಲ್ಲಿ ಡಿಫ್ರೆನ್ಸಿಯೇಟ್ ಸಿಗುತ್ತೆ ನಿಮ್ಗೆ ಸಿಂಪ್ಟಮ್ಸ್ ಅಲ್ಲಿ. ತಿಲರ್ಥ 1 ವಿಡಿಯೋ ಯಾರು 2-3 ಸಲ ನೋಡಿರ್ತೀರಲ್ವಾ ಅವರಿಗೆ ಗೊತ್ತಾಗುತ್ತೆ ತಿಲರ್ಥ 1 ತಿಲರ್ಥ 2 ಏನಪ್ಪ ಡಿಫ್ರೆನ್ಸ್ ಅಂತೇಳಿ. ಇದಕ್ಕೇನಂತಾರೆ? ಕ್ರಮ. ಆಜ್ಞೆ ಅಂದ್ರೆ ಮರ್ಮದಲ್ಲಿ ಕ್ರಮ, ಕ್ರಮ ಸಂಖ್ಯೆ, ರೂಲ್. ಹಿಂಗ್ ಮಾಡ್ಬೇಕಪ್ಪ ಅಂದ್ರೆ ರೂಲ್, ಒಂದು ಕ್ರಮ ಸಂಖ್ಯೆಯಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ, ಒಂದು ರೂಲ್ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಇವಾಗ ನಾವು ಕೂಡ ಮರ್ಮವನ್ನ ಏನ್ ಮಾಡ್ತಾ ಇದೀವಿ, ತಿಲರ್ಥ 1 ತಿಲರ್ಥ 2 ಬ್ರಹ್ಮ 1 ಬ್ರಹ್ಮ 2, ಹೌದಲ್ವಾ? ಈ ತರ ಹೋಗ್ತಾ ಇದೀವಿ ಅಲ್ವಾ?
ಕ್ರಮ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೀವಿ, ಒಂದು ರೂಟ್ ಅಲ್ಲಿ ಹೋಗ್ತಾ ಇದ್ದೀವಿ, ಒಂದು ಆಜ್ಞೆಯಲ್ಲಿ ಹೋಗ್ತಾ ಇದ್ದೀವಿ. ಇದಕ್ಕೆ ನಾವೇನಂತೀವಿ? ಕ್ರಮಾನುಗತ. 1ನೇ ತರಗತಿ ನಂತರ 2ನೇ ತರಗತಿ, 2 ನಂತರ 3, 3 ನಂತರ 4. ಈ ತರ ಕ್ರಮವಾಗಿ ಹೋಗೋದೆ ಆಜ್ಞಾ. ತಿಲರ್ಥ ಕಾಳಂ 2ಗೆ ಆಜ್ಞಾ ಮರ್ಮ ಅಂತಾರೆ. ಅಂದ್ರೆ ಕ್ರಮ. ಕೆಲವೊಬ್ರಿಗೆ ಇನ್ನೊಂದು ಅನ್ಬೋದು, ಡೈರೆಕ್ಷನ್. ಕಲರ್ ಥೆರಪಿಯಲ್ಲಿ ಬಂದ್ರೆ ದಿಕ್ಕು. ದಿಕ್ಕಿಲ್ಲಪ್ಪ ಅಂದ್ರೆ ಏನಾಗುತ್ತೆ? ಹಿಂಗೆ ಹಿಂಗೆ ಹಿಂಗೆ. ಟ್ರೈನ್ ಏನಾಗುತ್ತೆ? ದಿಕ್ಕಿಲ್ಲಪ್ಪ ಅದಕ್ಕೆ, ಹಿಂಗ್ ಹೋಗ್ಬಿಡುತ್ತೆ. ಹೌದಲ್ವಾ? ಕ್ರಮಾನುಗತ ಹೋಗ್ಬೇಕು. ದೇಹ, ಮನಸ್ಸು ಮತ್ತು ಪ್ರಜ್ಞೆ. ದೇಹದಲ್ಲಿ ಕ್ರಮಾನುಗತ ನಿಮಗೆ ಆಜ್ಞಾ ಮರ್ಮದ ಇಂಬ್ಯಾಲೆನ್ಸ್ ಆಗಿತ್ತಂದ್ರೆ ದೇಹ ವಯಸ್ಸಿಗೆ ತಕ್ಕಂಗೆ ಬೆಳವಣಿಗೆ ಆಗಲ್ಲ. ದೇಹ ಏನಾಗಲ್ಲ? ನಿಮ್ಮ ದೇಹದಲ್ಲಿ ವಯಸ್ಸಿಗೆ ಅನುಗುಣವಾಗಿ ದೇಹ ಬೆಳವಣಿಗೆ ಆಗಲ್ಲ. ಹೈಟ್ ಆಗ್ಬೋದು, ಗಿಡ್ಡಕ್ಕಾಗ್ಬೋದು, ಅದು ಕ್ರಮಾನುಗತ ಆಗಲ್ಲ. ಜಾಸ್ತಿ ಹೈಟ್ ಆಗಿದೆಯಪ್ಪ ಅಂದ್ರೆ, ನೋಡಿ ಸರ್, ನಾನು ಇಷ್ಟು ದಪ್ಪ ಇರಬೇಕು ನನ್ನ ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ, ನಾನು ಇದಕ್ಕಿಂತ ಜಾಸ್ತಿ ಆಗಿದ್ದೀನಿ, ಅಲ್ಲಿನೂ ಕ್ರಮ ತಪ್ಪಿದೆ. ಅದಕ್ಕಿಂತ ಕಡಿಮೆ ಇದೀನಿ ಸರ್, ಅಲ್ಲಿನೂ ಕೂಡ ಕ್ರಮ ತಲುಪಿದೆ. ಕ್ರಮ ಏನಾಗಿದೆ? ಹಾಳಾಗಿದೆ. ಇದನ್ನ ನಾವು ಆಜ್ಞಾ ಜೊತೆಗೆ ಟ್ರೀಟ್ಮೆಂಟ್ ಮಾಡಬಹುದು. ನೀ ಪೇನ್ 65-70 ವರ್ಷಕ್ಕೆ ಬರ್ಬೇಕು, ಅದಕ್ಕಿಂತ ಮುಂಚೆ ಬರ್ತಾ ಇದೆ. ನಮ್ಮ ದೇಹದ ಮತ್ತು ಮನಸ್ಸಿನ ಮತ್ತು ಪ್ರಜ್ಞೆ. ಮನಸ್ಸು ಸರ್ ಯಾವಾಗ್ಲೂ ಬೇರೆ 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 ಥಾಟ್ಸ್ಗಳು ಬರ್ತಾನೆ ಇರ್ತವೆ. ಏನೋ ಒಂದು ಬರಬೇಕು ಹೋಗ್ಬೇಕು, ಬರಬೇಕು ಹೋಗ್ಬೇಕು. ಬಂದ್ಬಿಟ್ಟು ಸ್ಟ್ಯಾಗ್ನೇಟ್ ಆಗ್ತಾ ಇದೆ. ಬಂದ್ಬಿಟ್ಟು ಏನಾಗ್ತಾ ಇದೆ? ಬರ್ತಾ ಇರುತ್ತೆ, ಕ್ರಮವಾಗಿ ಬರುತ್ತೆ, ಹೋಗೋದಿಲ್ಲ. ಒಂದು ವಿಚಾರ ಏನ್ ಮಾಡ್ಬೇಕು? ಬರಬೇಕು, ಹೋಗ್ಬೇಕು. ಒಂದೇನೋ ಇನ್ಸಿಡೆಂಟ್ ಅನ್ನ ನೋಡ್ತೀರಿ, ಬಸ್ ಅಲ್ಲಿ ಹೋಗ್ತಾ ಇರ್ತೀರಿ, ಯಾವ್ದೋ ಒಂದು ಬಸ್ ಗುದ್ದು ಬಿಡುತ್ತೆ, ಅಲ್ಲೇನೋ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ 1 ದಿನ 2 ದಿನ ನಿಮ್ಮ ನೆನಪಿಗೆ ಬರ್ಬೇಕು, ಹಾಗೆ ಹೋಗ್ಬಿಡ್ಬೇಕು. ಹೋಗಿಲ್ಲ ಅಂದಾಗ ಏನಾಗುತ್ತೆ? ನಿಮ್ಮ ನಿಮ್ಮ ಮನಸ್ಸು ಅದನ್ನ ಹೋಲ್ಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿ ನಿಮಗೆ ಮಾನಸಿಕ ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ನಮ್ಮ ದೇಹವನ್ನ ಬಾಡಿ ಮತ್ತು ಮೈಂಡ್ ಮತ್ತು ಪ್ರಜ್ಞೆಯಲ್ಲಿ ಇರಬೇಕು. ಪ್ರಜ್ಞೆ, ನಾಳೆ ಇವತ್ತು ಮರ್ಮ ಇದೆ ಕ್ಲಾಸ್ ಅಪ್ಪ ಅಂತ ಹೇಳಿ ಒಂದು ಪ್ರಜ್ಞೆ ಇರಬೇಕು. ಕ್ರಮಾನುಗತ ಕಲಿಕೊಂಡು ಹೋಗ್ಬೇಕು ಅನ್ನೋ ಪ್ರಜ್ಞೆ ಬೇಕು. ಅದನ್ನ ಬಿಟ್ಬಿಟ್ಟು ನೀವು ಪ್ರಜ್ಞೆ ಇವತ್ತಿದೆ ಬಿಡಪ್ಪ, ನಾಳೆ ರೆಕಾರ್ಡಿಂಗ್ ನೋಡೋಣ, ನಾಳೆ ಮಾಡೋಣ. ಕೆಲವೊಬ್ರು ನೋಡಿ, ಇದು ಕೆಲಸಗಳನ್ನ ಮುಂದೆ ಹಾಕ್ತಾ ಇರ್ತಾರೆ, ಕ್ರಮಾನುಗತ ಮಾಡಲ್ಲ. ನಿಮ್ ಮನೆಯಲ್ಲಿ ಮಗು ಸ್ಕೂಲಿಗೆ ಕ್ರಮಾನುಗತ ಹೋಗ್ತಾ ಇಲ್ಲ. ಒಂದಿನ ಹೋಗ್ತಾನೆ, ಒಂದಿನ ಬಿಡ್ತಾನೆ, ಒಂದಿನ ಹೋಗ್ತಾನೆ, ಒಂದಿನ ಬಿಡ್ತಾನೆ. ನಿಮ್ಮಲ್ಲಿ ಹಸ್ಬೆಂಡ್ ದಿನಾಲು ಆಫೀಸ್ಗೆ ಹೋಗ್ತಾ ಇಲ್ಲ. ನಿಮ್ಮ ಮಗು ಬುಕ್ಗಳನ್ನ ಕ್ರಮಾನುಗತ ಇಡ್ತಾ ಇಲ್ಲ, ಒಂದು ರೂಲ್ ಅಲ್ಲಿ ನಡೀತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ರೂಲ್ ಅನ್ನೋದಿಲ್ಲ, ನಿಯಮಗಳನ್ನೆಲ್ಲ, ಗೋಲ್ ಅನ್ನೋದಿಲ್ಲ, ಗುರಿಗಳೇ ಇಲ್ಲ. ಗುರಿನೇ ಇಲ್ಲ ಸರ್, ಸುಮ್ನೆ ನಾಯಿ ತಿರುಗಿದಂಗ್ ತಿರುಗ್ತಾನೆ ಅಂತಾರೆ ನಮ್ ಕಡೆ. ಪ್ರಜ್ಞೆನೇ ಇಲ್ಲ ಸರ್ ಅವನಿಗೆ, ಪ್ರಜ್ಞೆನೇ ಇಲ್ಲ, ಏನೇನೋ ಮಾತಾಡ್ತಾನೆ, ಹುಚ್ಚನಂಗ್ ಮಾತಾಡ್ತಾನೆ. ಪ್ರಜ್ಞೆಯ ಕೊರತೆ ಇದೆ. ಮಾನಸಿಕವಾಗಿ ನೊಂದ್ಬಿಟ್ಟಾನ ಸರ್. ಯಾರೋ ಒಬ್ರು ಬೈತಾರೆ, ಅದು ಬೈದಿರೋದು ಹಂಗೆ ಹೊರಟೋಗ್ಬಿಡ್ಬೇಕು. ಅಲ್ಲೇ ನಿಮ್ಮ ಹತ್ರ ಇದೆಯಪ್ಪ ಅಂದ್ರೆ ನಿಮ್ಮ ದೇಹದ ತಿಲರ್ಥ ಕಾಳಂ, ಆಜ್ಞಾ ಮರ್ಮ ಬಿಂದುವಿನಲ್ಲಿ ಚೇತನ ಬಿಂದು ಅಂತೀವಿ. ಚೇತನ ಕಮ್ಮಿ ಆಗಿರುತ್ತೆ, ಹೋಲ್ಡಿಂಗ್ ಆಗಿರುತ್ತೆ. ಆ ಪಾಯಿಂಟ್ ವರ್ಕ್ ಆಗ್ತಾ ಇರಲ್ಲ. ಅದನ್ನ ನೀವು ತಿಲರ್ಥ ಕಾಳಂ 2 ಮಾಡೋದ್ರಿಂದ ನಿಮ್ಮ ಮನಸ್ಸು, ದೇಹ ಮತ್ತು ಪ್ರಜ್ಞೆ, ಮೈಂಡು, ಬಾಡಿ, ಮೈಂಡು, ದೇಹ, ಮನಸ್ಸು ಮತ್ತು ಪ್ರಜ್ಞೆಯನ್ನ ಒಂದು ರೂಲ್ಗೆ ತಂಬರ್ತೀರಾ. ಇಲ್ಲ ಸರ್, ನನಗೆ ಸಿಕ್ಕಾಪಟ್ಟೆ ಆಲೋಚನೆನೇ ಬರ್ತವೆ. ಸಿಕ್ಕಾಪಟ್ಟೆ ಆಲೋಚನೆ ಬರ್ತಾ ಇದಾವಪ್ಪ ಅಂದ್ರೆ ತಿಲರ್ಥ ಕಾಳಂ 2 ಮಾಡ್ಕೋಬಹುದು. ಆಲೋಚನೆಗಳು ಸಿಕ್ಕಾಪಟ್ಟೆ ಬರುತ್ತೆ. ಇನ್ನು ಕೆಲವರಿಗೆ ಆಲೋಚನೆಗಳು ಏನಾಗ್ತಾವ ಗೊತ್ತಾ? ಬರ್ತವೆ, ಅಲ್ಲೇ ಇರ್ತವೆ. ಕೆಲವರಿಗೆ ಆಲೋಚನೆಗಳು ಒಂದ್ ಬರ್ತವೆ, ಒಂದ್ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಇದಕ್ಕೆ ಅವನು ಏನಾಗ್ಬಿಡುತ್ತೆ? ಒಂಥರ ತೊಂದರೆ ಆಗಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಏನಪ್ಪಾ ಆಲೋಚನೆ ಬರ್ತಾನೆ ಇರ್ತವೆ. ಅದರಿಂದ ಅವನು ಮನ ನೊಂದ್ಬಿಡ್ತಾನೆ. ಇನ್ನು ಕೆಲವೊಬ್ರಿಗೆ ಆಲೋಚನೆ ಹೆಂಗ್ ಬರ್ತಾವಪ್ಪ ಅಂದ್ರೆ, ಬರುತ್ತೆ, ಬಂದು ಹೋಯ್ತಂದ್ರೆ ಅಷ್ಟೊಂದೇನ್ ತಲೆನೋವು ಬರಲ್ಲ. ಬಂದು ಆ ಆಲೋಚನೆ ನಿಮ್ಮ ಹತ್ರನೇ ಹೋಲ್ಡಿಂಗ್ ಆಯ್ತು ಅಪ್ಪ ಅಂದ್ರೆ ಜಾಸ್ತಿ ಬರ್ತದೆ. ಆಲೋಚನೆ ಬರುತ್ತೆ, ಹೋಗುತ್ತೆ, ಅದರಿಂದ ಕಿರಿಕಿರಿ ಆಗ್ತಾ ಇದೆ. ಆಲೋಚನೆ ಬರುತ್ತೆ, ಹಿಡ್ಕೊಳುತ್ತೆ,
ಅದರಿಂದ ಕಿರಿಕಿರಿ ಆಗ್ತಾ ಇದೆ. ಇವೆರಡಕ್ಕೂ ಕೂಡ ನೀವು ತಿಲರ್ಥ ಕಾಳಂ 2 ಅನ್ನ ಮಾಡಬಹುದು. ಇನ್ನು ಕೆಲವೊಬ್ರು ಸ್ಮೂತ್ ಇರ್ತಾರೆ. ಎಷ್ಟು ಸ್ಮೂತ್ ಇರ್ತಾರೆ ಗೊತ್ತಾ? ಯಾರಾದ್ರೂ ಒಂದಿಷ್ಟು ಬೈದ್ಬಿಟ್ರೆ, ಯಾರಾದ್ರೂ ಒಂದಿಷ್ಟು ಏನಾದ್ರು ಅಂದ್ಬಿಟ್ರೆ, ಏನಾದ್ರು ಸ್ವಲ್ಪ ಹಿಂಗ್ ಹೊಡೆಯಲು ಹಿಂಗೆ ಬಿದ್ಬಿಡ್ತು ಏಟು ಅಂದ್ರೆ, ಅವ್ರೇನ್ ಮಾಡ್ಬಿಡ್ತಾರೆ, ಭಾವನೆಗಳನ್ನ ಎಕ್ಸ್‌ಪ್ರೆಸ್ ಮಾಡ್ಲಿಕ್ಕೆ ಯಾರೋ ಒಂದ್ ಸ್ವಲ್ಪ ಏನೋ ಅಂದ್ಬಿಟ್ರೆ ಹತ್ತ್ ಬಿಡ್ತಾರೆ. ಏನಪ್ಪಾ ಎಷ್ಟು ಸ್ಮೂತ್ ಇದಾನೆ ನೋಡು, ಸ್ವಲ್ಪ ಏನೋ ಅಂದ್ಬಿಟ್ಟೆ ಹತ್ಬಿಟ್ಟ. ಹೌದಲ್ವಾ? ಅಂಥವ್ರಿಗೆಲ್ಲ ಅಳಂತ ವಿಷಯಗಳೇ ಇರಲ್ಲ. ಕಣ್ಣೀರು ಬರುವ ವಿಷಯಗಳೇ ಇರಲ್ಲ. ಅಷ್ಟಷ್ಟಕ್ಕೆ ಕಣ್ಣೀರಾಗ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ತಿಲರ್ಥ ಕಾಳಂ 2 ಬೆಸ್ಟ್. ಬೆಸ್ಟ್ ತಿಲರ್ಥ ಕಾಳಂ 2 ಅಂದ್ರೆ ನನ್ನತ್ರ ಯಾರೋ ಮಾನಸಿಕ ಕಾಯಿಲೆ ಇದೆ. ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಆಂಕ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಅದು ಇದೆ. ತಿಲರ್ಥ ಕಾಳಂ 2 ಮಾಡ್ತೀನಿ. ಮತ್ತೆ ಎಲ್ಲರಿಗೂ ತಿಲರ್ಥ ಕಾಳಂ 2 ಮಾಡ್ತೀನಿ. ನಿಮ್ಗೆ ಒಂದು ಕಾಯಿಲೆ ಬಂದಿದೆ ಅಂತಂದ್ರೆ, ಜಸ್ಟ್ ಒಂದು ಮೊಣಕಾಲು ನೋವು ಅಂತೇಳಿ ನಿಮ್ಮ ಹತ್ರ ಬಂದಿದ್ನಂದ್ರೆ, ಆ ಮೊಣಕಾಲು ನೋವಿನ ಬಗ್ಗೆ ಅವನು ಥಿಂಕ್ ಮಾಡ್ತಾ ಇರ್ತಾನೆ. ಅವನ ಮನಸ್ಸು, ಅವನ ಪ್ರಜ್ಞೆ, ಅವನ ದೇಹ ಏನಾಗಿರುತ್ತೆ, ಆ ಮೊಣಕಾಲಿನ ಮೇಲೆ ಇರುತ್ತೆ. ಜಸ್ಟ್ ಫ್ಯಾಟಿ ಲಿವರ್ ಗ್ರೇಡ್ 1 ಬಂದಿರುತ್ತೆ. ಫ್ಯಾಟಿ ಲಿವರ್ ಗ್ರೇಡ್ 1 ಬಂದಿರುತ್ತೆ. ಅವನು ಫ್ಯಾಟಿ ಲಿವರ್ ಗ್ರೇಡ್ 1 ಬಂದಿದೆ, ಗ್ರೇಡ್ 1 ಬಂದಿದೆ, ಗ್ರೇಡ್ 1 ಬಂದ್ಬಿಟ್ಟು ದೇಹ, ಮನಸ್ಸು ಮತ್ತು ಪ್ರಜ್ಞೆಯನ್ನ ಆ ಕಡೆ ಹಾಕ್ಬಿಡ್ತಾನೆ. ಅಲ್ಲೇ ಹಾಕಕ್ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ವರ್ಕು ಮಾಡಕ್ಕಾಗಲ್ಲ. ಅದೇ ಆಲೋಚನೆಗಳು ಬರ್ತಾ ಇರ್ತವೆ. ಸರ್ ಕಿಡ್ನಿ ಸ್ಟೋನ್ ಆಗಿದೆ ಸರ್. ಜಸ್ಟ್ 2-3 ಎಂಎಂ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ನನಗೆ ಕಿಡ್ನಿ ಸ್ಟೋನ್ ಆಗಿದೆ ಅಂತೇಳಿ ಭಯ ಬರ್ತಾ ಇದೆ. ಜಸ್ಟ್ ಸ್ವೆಲ್ಲಿಂಗ್ ಬಂದಿದೆ ಸರ್ ನನ್ ಕಾಲು. ಜಸ್ಟ್ ಸ್ವೆಲ್ಲಿಂಗ್ ಬಂದಿದ್ದಕ್ಕೇನೆ ನನಗೆ ಒಂಥರ ಅಂಜಿಕೆ ಬರ್ತಾ ಇದೆ. ಜಸ್ಟ್ ಒಂದು ಬ್ಯಾಕ್ ಪೇನ್ ಬಂದಿದೆ ಸರ್. ಆ ಬ್ಯಾಕ್ ಪೇನ್ ಇಂದ ಬರ್ತಾ ಇದೆ. ಎಷ್ಟೋ ಜನ ಇಸಿಜಿ ಮಾಡ್ಸಂತಾರೆ ಎದೆ ನೋವು ಅಂತ ಹೇಳ್ಬಿಟ್ಟು. ಆ ಎದೆ ನೋವು ಸ್ವಲ್ಪ ಇರುತ್ತೆ. ಎದೆ ನೋವು ಏನಿರುತ್ತೆ ಸ್ವಲ್ಪ ಇರುತ್ತೆ. ಎಲ್ಲೋ ರೈಟೋ ಲೆಫ್ಟೋ ಇರುತ್ತೆ. ಏನೋ ಇಸಿಜಿ ಹಂಗ್ ಬಂದ್ರೆ ಹೆಂಗೆ, ಹಾರ್ಟ್ ಹಿಂಗಾದ್ರೆ ಹೆಂಗೆ, ಏನೇನೋ ಥಿಂಕ್ ಮಾಡ್ತಾರೆ. ಆ ತರ ನಿಮಗೆ ಥಿಂಕಿಂಗ್ ಬರ್ತಾ ಇದೆ. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿಲ್ಲ. ಇನ್ನು ಕೆಲವೊಬ್ರಿಗೆ ಈ ಬ್ಯಾಡ್ ಹ್ಯಾಬಿಟ್ಸ್‌ಗಳಿರ್ತವೆ. ಬ್ಯಾಡ್ ಕೆಟ್ಟ ಏನೋ ಕೆಟ್ಟದ್ ಮಾಡ್ತಾ ಇರ್ತಾರೆ. ಸರ್ ತಂಬಾಕು ಸರ್, ಬೀಡಿ ಸರ್, ಸಿಗರೇಟ್ ಸರ್, ಡ್ರಿಂಕ್ಸ್ ಬಿಡ್ಬೇಕಂತ ಹೇಳ್ತೀನಿ. ಅದು ಮನಸ್ಸಿಗೆ ಬರುತ್ತೆ. ಪ್ರಜ್ಞೆಗೆ ಬರುತ್ತೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಿಗ್ನಲ್ ಕೊಡುತ್ತೆ. ಹೋಗಿ ಕುಡಿ, ಹೋಗಿ ಮಾಡು, ಹೋಗಿ ಸೇದು. ಗೊತ್ತಿದೆ ಸರ್, ಮನಸ್ಸಿಗೆ ಗೊತ್ತಿದೆ. ಅದನ್ನ ಬಿಡ್ಬೇಕು ಅಂತೇಳಿ. ಆದ್ರೆ ಅದು ಕಂಟ್ರೋಲಿಗ್ ಸಿಗ್ತಾ ಇಲ್ಲ. ಪ್ರಜ್ಞೆ ಇದೆ ಅವನಿಗೆ ಬಿಡ್ಬೇಕಂತ ಹೇಳ್ಬಿಟ್ಟು. ಆದ್ರೆ ಬಿಡಕ್ ಆಗ್ತಾ ಇರಲ್ಲ. ಅವಾಗ ನೀವು ತೀವ್ರತ ಕಾಳಂ 2 ಅನ್ನ ಮಾಡಿ. ಅವಾಗ ಏನಾಗುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನ ಸಿಗುತ್ತೆ. ಆಳವಾಗಿ ನೆಮ್ಮದಿ ಸಿಗುತ್ತೆ. ಆಂತರಿಕವಾಗಿ ಒಳಗೆ ಶಾಂತಿಯನ್ನ ಕೊಡುತ್ತೆ. ತಿಲರ್ಥ ಕಾಳಂ 2 ಭಯ ಬಂದಿರುತ್ತಲ್ವಾ? ಏನೋ ನೋಡಿ ಭಯ ಪಟ್ಬಿಟ್ಟಿರ್ತಾರೆ. ಅವ್ರಿಗೆ ಬಂದಾಗ ತಿಲರ್ಥ ಕಾಳಂ 2 ಅನ್ನ ಮಾಡಿ. ಯಾರೋ ಒಂದು ಕಾಯಿಲೆ ಬಗ್ಗೆ ಜಾಸ್ತಿ ಎಕ್ಸ್‌ಪ್ರೆಸ್ ಮಾಡ್ಬಿಟ್ಟು, ಮೇಡಮ್ ಹಂಗಾಗಿದೆ, ಮೇಡಮ್ ಹಿಂಗಾಗಿದೆ. ಜಸ್ಟ್ ಶುಗರ್ ಒಂದು ಜಾಸ್ತಿ ಆಗಿರುತ್ತೆ. ಶುಗರ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹಂಚ್ಬಿಟ್ರೆ ಮತ್ತೆ ಆಗತ್ತೆ. ಅಂಜಬೇಡ ಅಂತೇಳಿ ನಾವ್ ಎಷ್ಟೇ ಹೇಳಿದ್ರು ಕೂಡ ಅವರು ಅದು ಸಿಂಪ್ಟಮ್ಸ್ ಅವ್ರ ಹತ್ರ ಇರುತ್ತೆ, ಅಂಜ್ತಾ ಇರ್ತಾರೆ. ಆತಂಕ ಪಡ್ತಾ ಇರ್ತಾರೆ. ಆಂತರಿಕವಾಗಿ ಒಳಗಡೆ ಅವ್ರಿಗೆ ನೆಗೆಟಿವಿಟಿ ಕ್ರಿಯೇಟ್ ಆಗಿರುತ್ತೆ. ಅದನ್ನ ನಾವು ಎಷ್ಟೇ ಬಾಯಿಯಿಂದ ಹೇಳಿ ಏನೂ ಆಗಲ್ಲ, ಆರಾಮ್ ಮಾಡ್ತೀನಿ ಆರಾಮ್ ಮಾಡ್ತೀನಿ ನಿಮ್ಗೆ ನೀವು ಎಷ್ಟೇ ಅವರಿಗೆ ಭರವಸೆ ಕೊಟ್ರು ಕೂಡ ಅವರ ಮನಸ್ಸು, ಅವರ ಪ್ರಜ್ಞೆ, ಅವರ ದೇಹ ಅವ್ರ ಕಂಟ್ರೋಲ್ ಅಲ್ಲಿ ಇರಲ್ಲ. ಅವಾಗ ನೀವೇನ್ ಮಾಡ್ಬೇಕು, ತಿಲರ್ಥ ಕಾಳಂ 2 ಆಜ್ಞಾ ಮರ್ಮವನ್ನ ನೀವು ಸ್ಥಾಪನಿ ಮರ್ಮವನ್ನ ನೀವು ಮಾಡ್ಬೇಕು. ಅವಾಗ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಒಂದು ಮಾನಸಿಕವಾಗಿ ಮನಸ್ಸಿಗೆ, ದೇಹಕ್ಕೆ ಒಂದು ಶಾಂತಿಯನ್ನ ಸಿಗುತ್ತೆ. ಆ ಭಾವನೆಗಳ ಏರಿಳಿತ, ಆ ಭಾವನೆಗಳ ಅಸಮತೋಲನ, ಆ ಭಾವನೆಗಳ ದೋಷ, ಆ ಭಾವನೆ ದೋಷ ಏನಾಗುತ್ತೆ, ಏರಿಳಿತ ಇರ್ತದಲ್ವಾ? ತಲೆನೋವು ಬಂದಿರುತ್ತೆ. ನೋಡ್ಬೇಕು ಹೆಂಗ್ ಆಡ್ತಿರ್ತಾರೆ ಅಂದ್ರೆ, "ಸರ್ ತಲೆನೋವು ಸರ್ 3 ದಿನ ಆಯ್ತು ಸರ್ ಹೊರಟೋಗಿಲ್ಲ ಸರ್. ಮೋಷನ್ ಆಗಿಲ್ಲ ಸರ್ 2 ದಿನ ಆಯ್ತು" ಅಂತ ಭಯ ಬೀಳ್ತಾರೆ. ಆ ಭಯದಿಂದನೇ ಜಾಸ್ತಿ ಬರ್ತವೆ ಕಾಯಿಲೆ. ಆ ಭಯದಿಂದನೇ ಸಿಕ್ಕಾಪಟ್ಟೆ ಆಗುತ್ತೆ. ಆ ಭಯವನ್ನ ನಾವು ಹೋಗ್ಬೇಕಂತೀನಿ ಹೋಗ್ತಾ ಇಲ್ಲ ಸರ್. ಹಂಗೆ ಅವಾಗ ನೆನ್ಪು ಬರ್ತಾನೆ ಇರುತ್ತೆ. ಅದನ್ನ ಏನ್ ಮಾಡ್ಲಿ? ಜಸ್ಟ್ ಅಂಥವ್ರಿಗೆ ತಿಲರ್ಥ ಕಾಳಮ್ಮನ್ನ 2 ಅನ್ನ ಮಾಡಿ. ನನಗನ್ಸುತ್ತೆ ತಿಲರ್ಥ ಕಾಳಂ 1 ಮತ್ತು ತಿಲರ್ಥ ಕಾಳಂ 2 ಎಲ್ಲರಿಗೆ ಮಾಡ್ಬೇಕು. ನಿಮ್ಮತ್ರ ಏನೋ ಒಂದು ಕಾಯಿಲೆ ಅಂತ ಬಂದಿದಾನೆ ಆ ಮನುಷ್ಯ ಅಂತಂದ್ರೆ, ಅವನಿಗೆ ಮಾನಸಿಕವಾಗಿ ಕುಗ್ಗಿರ್ತಾನೆ. ಏನೇ ಸಣ್ಣದೊಂದು ಕಾಯಿಲೆ ಇದೆ ಅಂದ್ರೂ ಕೂಡ ವಾಸಿ ಆಗುತ್ತೋ ಇಲ್ಲೋ, ಎಷ್ಟು ದಿನಕ್ಕೆ ವಾಸಿ ಆಗುತ್ತೆ?
ಏನೇನೋ ಕೇಳ್ತಿರ್ತಾರೆ ನೋಡಿ. ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಅಥವಾ 4 ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಮೇಡಮ್ ವಾಸಿ ಆಗುತ್ತಾ? ನಂಬಿಕೆ ಅನ್ನೋದು ಇರೋದಿಲ್ಲ. ಭರವಸೆ ಅನ್ನೋದು ಇರೋದಿಲ್ಲ. ಇಷ್ಟ್ ಮಾಡಿದ್ರೆ ವಾಸಿ ಆಗುತ್ತಾ? ಯಾಕಂದ್ರೆ ಅವ್ರಿಗೆ ಮನಸ್ಸು ಅವ್ರ ಕೈಯಲ್ಲಿ ಇರಲ್ಲ. ಹಾಗಾಗಿ ನೀವು ವಾಸಿ ಆಗತ್ತ ಅಂತ ಹೇಳೋದ್ರ ಜೊತೆಗೆ ತಿಲಕ ಕಾಳಂ 2 ಅನ್ನ ಮಾಡಿ ಅವರ ಭಾವನಾತ್ಮಕ ಅವರ ಭಾವನಾತ್ಮಕ ಏರಿಳಿತಗಳ ಅಸಮತೋಲನದಿಂದ ಹೊರಗಡೆ ತಗೊಂಬನ್ನಿ. ನೋಡಿ, ಹಾಗಾಗಿನೇ ಆಜ್ಞಾ ಮರ್ಮಕ್ಕೆ ನಾವು ಇನ್ನೊಂದು ಹೆಸರನ್ನ ಇಟ್ಟಿದೀವಿ, ಸ್ಥಾಪನಿ ಮರ್ಮ. ಸ್ಥಾಪನಿ ಮರ್ಮ ಇದನ್ನೇ ಮುಂದೆ 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 ಹೋಗ್ಬಿಟ್ಟು ಕನ್ನಡದಲ್ಲಿ ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಅಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿದೆ. ಸ್ಥಾಪನೆ ಅಂದ್ರೆ ಒಂದ್ ಕಡೆ ಸ್ಥಿರತೆ. ಸ್ಥಿರತೆ ಅಂತೀವಲ್ವಾ? ಅಂಜ್ಬೇಡಪ್ಪ, ಸ್ಥಿರತೆಯಿಂದಿರು, ಏನು ಆಗಲ್ಲ, ದೇವ್ರಿದಾನೆ ಅಂತಾರಲ್ವಾ? ಅರ್ಥ ಆಯ್ತಾ? ಅಂದ್ರೆ ಒಂದು ಭರವಸೆ ಕೊಟ್ಟಂಗೆ. ಈ ಮರ್ಮ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಭರವಸೆಯನ್ನ ಕೊಡುತ್ತೆ. ನೀವು ಡಾಕ್ಟರ್ ಹತ್ರ ಹೋದಾಗ ಏನಿಲ್ಲಪ್ಪ ವಾಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ 50% ವಾಸಿ ಆಗುತ್ತೆ. ನಿಮ್ಮ ಹತ್ರ ಬಂದಾಗ ಏನೇ ಇರ್ಲಿ ಕಾಯಿಲೆ ವಾಸಿ ಆಗತ್ತೆ ಅಂತ ಹೇಳಿ 50% ಭರವಸೆ ಕೊಡ್ತೀರಲ್ವಾ? ಆ 50% ಜೊತೆಗೆ ಸ್ಥಾಪನೆ ಮರ್ಮವನ್ನ, ಸ್ಥಿರತೆಯ ಮರ್ಮವನ್ನ, ಸ್ಥಾಪನೆಯ ಮರ್ಮವನ್ನ, ತಿಲಕ ಕಾಳಂ 2 ಮರ್ಮವನ್ನ ನೀವು ಮಾಡೋದ್ರಿಂದ ಇನ್ನೂ 50% ಅವರಿಗೆ ಭರವಸೆ ಬರುತ್ತೆ. ಅವರ ಮಾನಸಿಕ ಅಸಮತೋಲನ ಸರಿ ಹೋಗುತ್ತೆ. ಒಂದು ಸ್ಥಿರತೆ ಬರುತ್ತೆ. ಇನ್ನು ಕೆಲವೊಬ್ರು ಈ ಜಾಬ್ ಅನ್ನ ಚೇಂಜ್ ಮಾಡ್ತಾನೆ ಇರ್ತಾರೆ. ಈ ಕಡೆ ಆದ್ಮೇಲೆ ಈ ಕಡೆ, ಈ ಕಡೆ ಆದ್ರೆ ಈ ಕಡೆ. ಮಗುನು ಕೂಡ ಒಂದ್ ಕಾಲೇಜು ಹೂ ಅಂತದೆ, ಇನ್ನೊಂದ್ ಕಾಲೇಜು. ಈ ಸಣ್ಣ ಮಗು ಆದ್ರೆ ಈ ಸ್ಕೂಲಿಗೆ ಹೋಗ್ತೀನಿ, ಆಮೇಲೆ ಆ ಸ್ಕೂಲಿಗೆ ಹೋಗ್ತೀನಿ. ಈ ಸ್ಥಿರತೆ ಅನ್ನೋದೇ ಇರೋದಿಲ್ಲ. ಸರ್ ಏನೇನೋ ಮಾಡ್ಬೇಕಂತೀನಿ ಸರ್, ಆದ್ರೆ ಒಂದೂ ಮಾಡಕ್ಕಾಗಲ್ಲ. ಮಾನಸಿಕವಾಗಿ ಸ್ಥಿರತೆ ಇಲ್ಲ ಸರ್. ಇದನ್ ಮಾಡ್ಬೇಕಂತೀನಿ, ಇದನ್ ಮಾಡ್ಬೇಕಂತೀನಿ, ಇದನ್ ಮಾಡ್ಬೇಕಂತೀನಿ, ಇದನ್ ಮಾಡ್ಬೇಕಂತ ಯಾವುದನ್ನು ಕೂಡ ನನಗೆ ಮಾಡ್ಲಿಕ್ಕೆ ಒಂದು ಸ್ಥಿರತೆ ಬರ್ತಾ ಇಲ್ಲ. ಒಂದು ಗಟ್ಟಿ ಧೈರ್ಯ ಬರ್ತಾ ಇಲ್ಲ. ಆತ್ಮಸ್ಥೈರ್ಯ ಬರ್ತಾ ಇಲ್ಲ. ನೋಡಿ, ಧೈರ್ಯ ಅಂದಾಗ ತಿಲಕ ಕಾಳಂ 2 ಅನ್ನ ಮಾಡ್ಬೇಕು. ಏನೋ ಒಂದ್ ಮಾಡ್ಬೇಕು ಸರ್ ಹೊರಗಡೆ ಹೋಗ್ಬಿಟ್ಟು. ಆದ್ರೆ ಅದು ಆಗ್ತಾ ಇಲ್ಲ. ಒಂದ್ ಮದುವೆ ಮಾಡ್ಬೇಕಂತೇಳಿ ಧೈರ್ಯ ಮಾಡ್ತಾ ಇದೀನಿ, ಅದನ್ನ ಆಗ್ತಾ ಇಲ್ಲ. ಏನಾಗುತ್ತೋ ಏನೋ ಅಂಜಿಕೆ. ಈ ತರ ನಿಮ್ಮ ಮನಸ್ಸಿನಲ್ಲಿ ಸ್ಥಿರತೆಯನ್ನ ತಗೊಳಕ್ಕೆ, ತನ್ನಲ್ಲಿ ಸ್ಥಿರತೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ, ಕ್ರಿಯೇಟ್ ಮಾಡ್ಲಿಕ್ಕೆ ತಿಲಕ ಕಾಳಂ 2 ಸ್ಥಾಪನಿ ಮರ್ಮ. ಸ್ಥಾಪನಿ ಮರ್ಮ ದ ಬೆಸ್ಟ್ ಆಗಿ ಬೆಸ್ಟ್ ಆಗಿ ಬೆಸ್ಟ್ ಆಗಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಅದರಲ್ಲಿ ತಿಲಕ ಕಾಳಂ 2 ಈ ಬ್ರೈನ್ ರಿಲೇಟೆಡ್‌ಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಹೈಪೋಥಾಲಮಸ್ಸು, ಆಪ್ಟಿಕ್ ನರ್ವ್ ಇಂಬ್ಯಾಲೆನ್ಸ್ ಆಗಿತ್ತು, ಫ್ರಂಟಲ್ ಲೋಬ್ ತೊಂದ್ರೆ ಆಗಿತ್ತು, ತಲೆನೋವು ಸರ್ ಸಿಕ್ಕಾಪಟ್ಟೆ ಸರ್. ಅದೇನು ಆಗ್ತಾನೆ ಇರುತ್ತೆ. ಬಿಪಿ ಸರ್ ಒಂದು ಮಟ್ಟಕ್ಕೆ ಬರ್ತಾ ಇಲ್ಲ ಸರ್, ಒಂದ್ ಮಟ್ಟಕ್ಕೆ ನಿಂತ್ಕೊಳ್ತಾ ಇಲ್ಲ. ಹಾರ್ಟ್ ಪಲ್ಪಿಟೇಷನ್ ಸರ್ ಒಂದ್ ಮಟ್ಟಕ್ಕೆ ನಿಲ್ತಾ ಇಲ್ಲ. ಸ್ಥಿರತೆಯಲ್ಲಿ ನಿಲ್ತಾ ಇಲ್ಲ. ಶುಗರ್ ಸರ್ ಹಂಗೆ ಒಮ್ಮೆಲೆಗೆ ಜಾಸ್ತಿ ಆಗಿಬಿಡುತ್ತೆ. ಫ್ಯಾಟಿ ಲಿವರ್ ಇವತ್ತು ಗ್ರೇಡ್ 1 ಬಂದಿದೆ ಸರ್. ಇನ್ನೊಂದ್ 15 ದಿನ ಬಿಟ್ರೆ ಗ್ರೇಡ್ 2 ಬರ್ಬೋದು ಅಂತ ಹೇಳಿದಾನೆ ಸರ್. ಕಿಡ್ನಿ ಸ್ಟೋನ್ 2 ಎಂಎಂ ಆಗಿದೆ ಸರ್. 1 ತಿಂಗಳಾದ ನಂತರ 5 ಎಂಎಂ ಕನ್ವರ್ಟ್ ಆಗುತ್ತೆ ಸರ್. ಸ್ಥಿರತೆ ಇರಲ್ಲ. ಕಾಯಿಲೆ ಸರ್ ನನಗೆ ತಲೆನೋವು ಬಿಟ್ರೆ ನೆಗಡಿ ಬರುತ್ತೆ, ನೆಗಡಿ ಬಿಟ್ರೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನೋವು ಬಿಟ್ರೆ ಮೊಳಕಾಲು ನೋವು ಬರುತ್ತೆ, ಮೊಳಕಾಲು ನೋವು ಬಿಟ್ರೆ ಇನ್ನು ತಲೆನೋವು ಬರುತ್ತೆ. ಅದು ಬಿಟ್ರೆ ಮಲಬದ್ಧತೆ ಬರುತ್ತೆ. ಏನೋ ಸರ್ ನನಗೆ ಜೀವನದಲ್ಲಿ ಹಂಗೆ ಬರ್ತಾನೆ ಇರುತ್ತೆ. ಒಂದು ಸ್ಥಿರತೆ ಅನ್ನೋದೇ ಇಲ್ಲ. ನೀವು ಬೆಸ್ಟ್ ಆಗಿ ಬೆಸ್ಟ್ ಆಗಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ತಿಲಕ ಕಾಳಂ 2. ಈ ತಿಲಕ ಕಾಳಂ 2 ಏನ್ ಮಾಡುತ್ತಪ್ಪ ಅಂದ್ರೆ ಪೀನಿಯಲ್ ಗ್ರಂಥಿ ಮತ್ತು ಪಿಟ್ಯುಟರಿ ಗ್ರಂಥಿ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಪೀನಿಯಲ್ ಮತ್ತು ಪಿಟ್ಯುಟರಿ, ದೇವೇಂದ್ರ ಅವರ ಅಕ್ಯುಪ್ರೆಷರ್ ಅಲ್ಲಿ ಪೀನಿಯಲ್ ಮತ್ತು ಪಿಟ್ಯುಟರಿ, ಪೀನಿಯಲ್ ಮತ್ತು ಪಿಟ್ಯುಟರಿ ಈ ಭಾಗದಲ್ಲಿ ಕಂಡುಬರುತ್ತೆ. ಇಲ್ಲ ಅಷ್ಟು ಗೊತ್ತಾಗ್ತಾ ಇಲ್ಲಪ್ಪ ಅಂದ್ರೆ ಜಸ್ಟ್ ಈ ತರ ಮಸಾಜ್ ಮಾಡಿ. ಪೀನಿಯಲ್ ಮತ್ತು ಪಿಟ್ಯುಟರಿ ಆಕ್ಟಿವೇಶನ್ ಆಗುತ್ತೆ. ಪೀನಿಯಲ್ ಮತ್ತು ಪಿಟ್ಯುಟರಿ ಆಕ್ಟಿವೇಟ್ ಮಾಡ್ಬೇಕಾದ್ರೆ ಜಸ್ಟ್ ದೇವೇಂದ್ರ ಅವರ ಅಕ್ಯುಪ್ರೆಷರ್ ಪ್ರಕಾರ ಈ ತರ ಮಸಾಜ್ ಮಾಡಿದ್ರೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ನೀವು ಪೀನಿಯಲ್ ಮತ್ತು ಪಿಟ್ಯುಟರಿ ಗ್ರಂಥಿಗಳ ನಡುವೆ ಅಸಮತೋಲನ ಆದಾಗ ಇವೆಲ್ಲ ಸಿಂಪ್ಟಮ್ಸ್‌ಗಳು ಕಂಡುಬರ್ತವೆ. ಇದರ ಮಧ್ಯೆ ಒಂದು ಸೇತುವೆಯನ್ನ ಸೃಷ್ಟಿ ಮಾಡ್ಬೇಕು. ಈ ಹಾರ್ಮೋನ್ ಅಸಮತೋಲನವನ್ನ ಸರಿ ಮಾಡ್ಬೇಕು ಅಂದಾಗ ನೀವು ತಿಲಕ ಕಾಳಂ 2 ಅನ್ನ ಮಾಡ್ಬೇಕು. ಹೈಟ್ ಸಿಕ್ಕಾಪಟ್ಟೆ ಗ್ರೋತ್ ಆಗ್ತಾ ಇದೆ ಸರ್, ಅದು ಅನ್‌ನ್ಯಾಚುರಲ್ ಅಂದ್ರೆ ತಿಲಕ ಕಾಳಂ 2 ಅನ್ನ ಮಾಡಿ. ಸರ್ ಹೈಟ್ ಇನ್ಕ್ರೀಸ್ ಆಗ್ತಾ ಇಲ್ಲಪ್ಪ ಅಂದ್ರೆ ತಿಲಕ ಕಾಳಂ 2 ಮಾಡಿ. ಇಲ್ಲ ಸರ್ ನಾನು ಏಜಿಗೆ ತಕ್ಕಂಗೆ ಜಾಸ್ತಿ ಆಗ್ತಾ ಇದ್ದೀನಿ. ನಾನು ಇಷ್ಟು ವೇಟ್ ಇರಬಾರ್ದು, ಜಾಸ್ತಿ ಆಗ್ತಾ ಇದೆ. ತಿಲಕ ಕಾಳಂ 2 ಅನ್ನ ಮಾಡಿ. ಇಲ್ಲ ಸರ್ ನಾನು ಏಜಿಗೆ ತಕ್ಕಂಗೆ ವೇಟ್ ಇನ್ನೂ ಕಡಿಮೆ ಆಗ್ತಾ ಇದೆ. ತಿಲಕ ಕಾಳಂ 2 ಮಾಡಿ. ಇದು ನಿಮ್ಮ ದೇಹದಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡುತ್ತೆ. ಇಲ್ಲ ಸರ್ ನನಗೆ ಕೋಲ್ಡ್‌ನೆಸ್ಸೇ ಆಗಿದೆ, ಹೀಟ್ ಆಗಿದೆ ಅಂದ್ರೆ ಮುಂದುವರೆದ ತರಗತಿಯಲ್ಲಿ ತಿಲಕ ಕಾಳಂ 2ಗೆ ಇನ್ನೂ ಒಂದಿಷ್ಟು ವಿಧಗಳನ್ನ ಆಡ್ ಮಾಡ್ಕೊಂಡು ಪಿತ್ತ, ವಾತ, ಕಫವನ್ನ ನಿಯಂತ್ರಣ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಐಡಿ ಜಾರಡರು, ಹೆಡ್‌ಏಕು, ಫ್ರಂಟಲ್ಲು, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಎಂತದೇ ಇರ್ಲಿ.
ತಿಲ್ಲರ್ಥ ಕಾಲಮ್ 2 ಅನ್ನ ಮಾಡಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇನ್ನು ಇನ್ನೊಂದು ADHD ಡಿಸೀಸ್ ಅಂತ ಹೇಳ್ತಾರೆ. ಆ ADHD ಡಿಸೀಸ್‌ಗೂ ಕೂಡ ತಿಲ್ಲರ್ಥ ಕಾಲಮ್ 2 ವರ್ಕ್ ಆಗುತ್ತೆ. ಇನ್ನು ಮೆಮೊರಿ ನೆನಪೇ ಇರಲ್ಲ ಸರ್ ಓದಿರೋದು. ನೆನಪಿರಲ್ಲ. ನೆನಪಿನ ಶಕ್ತಿ ಕಡಿಮೆ ಇದೆ. ಈ ಏಜ್ ಆಗ್ತಾ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ನೀವು ಮೆಮೊರಿಗೂ ಕೂಡ ತಿಲ್ಲರ್ಥ ಕಾಲಮ್ 2 ಅನ್ನ ಮಾಡ್ಬೋದು. ಇನ್ಸೋಮಿಯಾ, ಸ್ಟ್ರೆಸ್ಸು, ಐ ಡಿಸಾರ್ಡರು, ಮೆಂಟಲ್ ಡಿಸಾರ್ಡರು ಎಲ್ಲದಕ್ಕೂ ಕೂಡ ತಿಲ್ಲರ್ಥ ಕಾಲಮ್ 1 ಮತ್ತು ತಿಲ್ಲರ್ಥ ಕಾಲಮ್ 2 ಅನ್ನ ಮಾಡಿ. ನೋಡಿರ್ಬೋದು ನೀವು ಯೋಗಾಸನ ಮಾಡುವಾಗ ಹಣೆಯನ್ನ ಹಚ್ಚಿ ಮಾಡುವ ಯೋಗಾಸನಗಳಿರ್ತವೆ. ನೋಡಿ ನೀವು ನಮಸ್ಕಾರ ಮಾಡ್ತೀರಲ್ವಾ, ಹಣೆ ಹಚ್ಚಿ ನಮಸ್ಕಾರ ಮಾಡಿದಾಗ ತಿಲ್ಲರ್ಥ ಕಾಲಮ್ 1, ತಿಲ್ಲರ್ಥ ಕಾಲಮ್ 2, ಬ್ರಹ್ಮ 1, ಬ್ರಹ್ಮ 2 ಎಲ್ಲವೂ ಆಕ್ಟಿವೇಟ್ ಆಗ್ತವೆ. ಹಾಗಾಗಿ ನಿಮ್ಗೆ ನಮಸ್ಕಾರಗಳನ್ನ ಮಾಡಿದ್ದಾರೆ. ಇವಾಗ ಏನ್ ಮಾಡ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ. ನಮಸ್ಕಾರ ಈ ತರ ಮಾಡಿದಾಗ ನೀವು ನೆಲಕ್ಕೆ ಕೈಯನ್ನ ಈ ತರ ಇಟ್ಬಿಟ್ಟು ಮಾಡಿದಾಗ ಅಲ್ಲಿ ಆಕ್ಟಿವೇಶನ್ ಆಗ್ತವೆ. ಹಾಗಾಗಿನೇ ಎಲ್ಲಾ ಮರ್ಮವು ಸ್ಟಿಮ್ಯುಲೇಟ್ ಮಾಡುವ ವಿಧಗಳವಷ್ಟೇ. ಯಾವುದೋ ಒಂದು ರೀತಿಯಲ್ಲಿ ಟಚ್ ಅನ್ನ ಮಾಡ್ತೀವಿ. ರೆಡ್ ಕಲರ್ ಹಾಕ್ತಿರಲ್ವಾ, ಯಾಕೆ? ತಿಲ್ಲರ್ಥ 1 ವರ್ಕ್ ಆಗುತ್ತೆ, ತಿಲ್ಲರ್ಥ 2 ವರ್ಕ್ ಆಗುತ್ತೆ. ಹೆಣ್ಮಕ್ಳು ಇಲ್ಲೇ ಹಾಕ್ತಾರಲ್ವಾ, ಬ್ರಹ್ಮ ವರ್ಮಮ್ ಆಕ್ಟಿವೇಟ್ ಆಗುತ್ತೆ. ನೋಡಿ ನೀವು ಯೋಗ ಮಾಡ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ ನಿಮ್ಗೆ? ನೀವು ಆಗ್ನೇಯ ಚಕ್ರದ ಕಡೆಗೆ ಗಮನ ಕೊಡಿ. ಯಾಕಂದ್ರೆ ಆಕ್ಟಿವೇಟ್ ಆಗ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಎಂತದೇ ಕಾಯಿಲೆ ಇದ್ರು ಕೂಡ ನೀವು ಧ್ಯಾನ ಮಾಡ್ತಾ ಇರ್ತೀರಿ, ಹೌದಲ್ವಾ? ಧ್ಯಾನ ಮಾಡ್ಬೇಕಾದ್ರೆ ನಿಮ್ಗೆಲ್ಲರೂ ಹೇಳೋದೇನಪ್ಪಾ ಅಂತಂದ್ರೆ ಗಮನ ಕೊಡು, ಗಮನ ಕೊಡು, ಗಮನ ಕೊಡು. ನೀವು 0 ಸ್ಟೇಟ್ ಮೆಡಿಟೇಷನ್ ಮಾಡುವಾಗ, ಶೂನ್ಯತೆಯ ಧ್ಯಾನ ಮಾಡುವಾಗ ಕೂಡ ನೀವು ಮಧ್ಯದಲ್ಲಿ ಗಮನ ಕೊಡ್ತೀರಿ. ತಿಲ್ಲರ್ಥ 1 ಮತ್ತು ತಿಲ್ಲರ್ಥ 2 ಅಲ್ಲಿ. ಯಾಕೆಯಪ್ಪ ಅಂತಂದ್ರೆ ಅದು ಒಂದು ಚೇತನ ಬಿಂದು, ಒಂದು ಮರ್ಮದ ಭಾಗ. ಶಕ್ತಿ ಮತ್ತು ಗಮನವನ್ನ ಕೇಂದ್ರೀಕರಣ ಮಾಡಿದಾಗ ಅಲ್ಲಿ ನಿಮಗೆ ಎನರ್ಜಿ ಬ್ಯಾಲೆನ್ಸ್ ಟ್ರೀಟ್ ಆಗುತ್ತೆ, ಎನರ್ಜಿ ಇಂಬ್ಯಾಲೆನ್ಸ್ ಟ್ರೀಟ್ ಆಗುತ್ತೆ. ಹಾಗಾಗಿನೇ ಇವೆರಡು ಬಿಂದುವಿಗೆ ತಿಲ್ಲರ್ಥ 2, ಅದರಲ್ಲಿ ತಿಲ್ಲರ್ಥ 2ಗೆ ಗುರುವಿನ ಸ್ಥಾನವನ್ನ ಕೊಡ್ತಾರೆ. ಮರ್ಮದಲ್ಲಿ ಗುರುವಿನ ಸ್ಥಾನ, ಗುರುವಿನ ಜಾಗ. ಒಂದು ಗುರುವಿಗೆ ಏನು ಮರ್ಯಾದೆ ಕೊಡ್ತಾರಲ್ವಾ, ಅಷ್ಟೇ ಮರ್ಯಾದೆ ತಿಲ್ಲರ್ಥ ಕಾಲಮ್ 2ಗಿದೆ. ಅರ್ಥ ಆಯ್ತಾ? ಗುರುವಿನ ಪ್ಲೇಸ್ಮೆಂಟ್ ಅನ್ನ ತಿಲ್ಲರ್ಥ ಕಾಲಮ್ 2ಗೆ ಕೊಡ್ತಾರೆ. ಗುರುವಿನ ಸ್ಥಾನವನ್ನ, ಗುರುವಿನ ಪ್ಲೇಸ್ ಏನಿರುತ್ತೆ ನಿಮಗೆ ಗೊತ್ತಿದೆ, ಗುರುಗಳಂದ್ರೆ ಹೇಗೆ ಏನು, ಆ ಗುರುವಿನ ಮಹತ್ವವನ್ನ ತಿಲ್ಲರ್ಥ ಕಾಲಮ್ 2ಗೆ ಹೋಲಿಸ್ತಾರೆ. ಸರಿನಾ? ನೀವು ಬೆಸ್ಟ್ ಇರೋ ಒಂದು ಆಧ್ಯಾತ್ಮ ಗುರುಗಳ ಹತ್ರ ಹೋದಾಗ ನಿಮ್ಮ ದೇಹದಲ್ಲಿ ಆಧ್ಯಾತ್ಮಿಕತೆಯನ್ನ ತಗೊಂಡ್ಬರ್ಬೇಕು. ನಿಮ್ಮ ದೇಹದಲ್ಲಿ ಕುಂಡಲಿನಿ ಅಂತಾರೆ, ಕುಂಡಲಿನಿಯನ್ನ ಜಾಗೃತ ಮಾಡ್ಬೇಕಾದ್ರೆ ಈ ವರ್ಮ ಪಾಯಿಂಟ್ ಅನ್ನ ಯೂಸ್ ಮಾಡ್ತಾರೆ. ಹೆಂಗ್ಯಪ್ಪ ಅಂದ್ರೆ ಹಿಂಗೂ ಮಾಡ್ಬೋದು, ಅಥವಾ ಹೆಬ್ಬೆರಳು ಹಿಂಗ್ ಮಾಡ್ಬಿಟ್ಟು ಮಾಡ್ತಾರೆ. ಅದೊಂದು ಪ್ರೊಸೆಸ್ ಇದೆ, ಕಲಿತಾ ಬರ್ತೀರಿ. ಹೆಬ್ಬೆರಳಿಂದನೂ ಕೂಡ ತಿಲ್ಲರ್ಥ ಕಾಲಮ್ 2 ಅನ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬಹುದು. ಇವಾಗ ಜಸ್ಟ್ ಇದನ್ನಷ್ಟೇ ಸಾಕು. ಕುಂಡಲಿನಿಯನ್ನ ಜಾಗೃತ ಮಾಡ್ಕೊಳಕ್ಕೆ ತಿಲ್ಲರ್ಥ ಕಾಲಮ್ 2 ಮತ್ತು 1 ಅನ್ನ ಬಳಸ್ತಾರೆ. ಜಾಸ್ತಿ ತಿಲ್ಲರ್ಥ ಕಾಲಮ್ 2 ಅನ್ನ ಬಳಸ್ತಾರೆ. ಇದಕ್ಕೆ ಗುರುವಿನ ಮರ್ಮ ಅಂತ ಹೇಳ್ತಾರೆ. ಒಬ್ಬ ಆಧ್ಯಾತ್ಮಿಕ ಗುರುವು ತಿಲ್ಲರ್ಥ ಕಾಲಮ್ 2 ಅನ್ನ ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಕುಂಡಲಿನಿಯನ್ನ ಜಾಗೃತಿ ಆಗುತ್ತೆ. ಕುಂಡಲಿನಿ ಜಾಗೃತಿ ಆಗುತ್ತೆ. ಈ ಕುಂಡಲಿನಿಯನ್ನ ಜಾಗೃತ ಮಾಡ್ಲಿಕ್ಕೆ ಯೋಗ ಸಾಧಕರ ಹತ್ರ ಅಥವಾ ಆಧ್ಯಾತ್ಮಿಕ ಸಾಧಕರ ಹತ್ರ ಅಥವಾ ಗುರುವಿನ ಹತ್ರ ಹೋದಾಗ ನೀವು ಕುಂಡಲಿನಿಯನ್ನ ಜಾಗೃತಿ ಮಾಡ್ಲಿಕ್ಕೆ ತಿಲ್ಲರ್ಥ ಕಾಲಮ್ 2 ಪ್ಲೇಸ್ಮೆಂಟ್ ಅನ್ನ ಯೂಸ್ ಮಾಡ್ತಾರೆ. ಈ ಪ್ರಕ್ರಿಯೆಗೆ, ಈ ಕಾರ್ಯಕ್ಕೆ, ಈ ಕೆಲಸಕ್ಕೆ ಒಂದು ನೇಮ್ ಇದೆ. ಏನಪ್ಪಾ ಗೊತ್ತಾ? ಇನ್ನೊಂದ್ಸಲ ಕ್ವಶನ್ ತಗೊಳ್ಳಿ. ಆಧ್ಯಾತ್ಮಿಕ ಗುರು ಅಥವಾ ಗುರುವಿನ ಸ್ಥಾನ, ಆಧ್ಯಾತ್ಮಿಕ ಗುರು ಅಥವಾ ಯೋಗದ ಗುರು ಅಥವಾ ಯೋಗ ಸಾಧಕರು ನಿಮ್ಮ ದೇಹದಲ್ಲಿ ಕುಂಡಲಿನಿಯನ್ನ ಜಾಗೃತ ಮಾಡ್ಲಿಕ್ಕೆ ತಿಲ್ಲರ್ಥ ಕಾಲಮ್ 2 ಅನ್ನ ಬಳಸ್ತಾರೆ. ಈ ಪ್ರಕ್ರಿಯೆಗೆ, ಈ ಕೆಲಸಕ್ಕೆ, ಈ ಕಾರ್ಯಕ್ಕೆ ಒಂದು ಡ್ಯಾಶ್ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೊಂದು ನೇಮ್ ಇದೆ. ಯಾರಿಗಾದ್ರೂ ಗೊತ್ತಾ? ಚಾಟ್ ಬಾಕ್ಸ್ ಆನ್ ಮಾಡಿದ್ರೆ ಅದನ್ನೇ ಹೇಳ್ಬಿಡ್ತೀರಾ. ಮೊದಲು ಗೊತ್ತಿದೆ ಸರ್ ನನಗೆ ಅನ್ನೋರು ಕೈ ಮಾಡಿ, ಮಾತಾಡಿಸ್ತೇನೆ. ಆಮೇಲೆ ಚಾಟ್ ಬಾಕ್ಸ್ ಅಲ್ಲಿ ಬಂದಿರೋ ಮೆಸೇಜ್ ಅನ್ನು ತಿರ್ಗಿ ಹಾಕ್ಬಿಡೋದು ಇನ್ನೊಬ್ರು. ಎಸ್
ಅನುಷ್ಯಾ. ಹಲೋ, ನಮಸ್ತೆ ಸರ್. ಎಸ್ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ. ಆಜ್ಞಾ ಚಕ್ರ ಅಂತ ಹೇಳ್ತಾರಲ್ವಾ ಸರ್? ಆಲ್ರೆಡಿ ಹೇಳಿದ್ದೇನಲ್ಲ ಅದನ್ನ ಬಿಟ್ಟು ಹೇಳಿ. ಆಲ್ರೆಡಿ ಕ್ಲಾಸ್ ಅಲ್ಲಿ ಹೇಳ್ಬಿಟ್ಟಿದ್ದೇನೆ. ಆಲ್ರೆಡಿ ಕ್ಲಾಸ್ ಅಲ್ಲಿ ಹೇಳಿದೀನಲ್ವಾ, ಅದನ್ನ ಬಿಟ್ಟು ಹೇಳಿ. ನಾನು ಹೇಳಿರೋದನ್ನ ಬಿಟ್ಟು ಹೇಳಿ. ಓಕೆ ಸರ್. ಸರಿನಾ? ಥ್ಯಾಂಕ್ ಯು. ಆನ್ಸರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಯಾರಿದ್ದೀರಿ? ಪವಿತ್ರ ಸಿಪಿ. ಸರ್, ಕುಂಡಲಿನಿ ಅವೇಕ್ನಿಂಗ್ ಅಂತ ಕೇಳಿದ್ದೆ, ಅದೇ ಇರ್ಬಹುದೇನೋ. ಕುಂಡಲಿನಿ ಅವೇಕ್ನಿಂಗ್ ಅಂತಾರೆ. ನೋಡೋಣಂತೆ ಸರಿನಾ ತಪ್ಪ ಅಂತ ಹೇಳಿ ಲಾಸ್ಟಿಗೆ ಹೇಳ್ತೀನಿ. ನಿಮ್ದೇ ಸರಿ ಅಂದ್ಬಿಟ್ರೆ ಅದೇ ಕಾಪಿ ಮಾಡ್ತಾರೆ. ಸರಿನಾ? ಥ್ಯಾಂಕ್ ಯು ಆನ್ಸರ್ ಮಾಡಿದ್ದಕ್ಕೆ. ಮೇಡಮ್ ಹೇಳಿ. ಸರ್, ಪಕ್ಷಿ ವರ್ಮಂ ಅಂತ ಕರೀತಾರೆ. ಪಕ್ಷಿ ವರ್ಮಂ. ಓಕೆ, ನೋಡೋಣ. ಥ್ಯಾಂಕ್ ಯು. ನೆಕ್ಸ್ಟ್ ಪವಿತ್ರ ಸಿಪಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾ ಬೀರದ ಶಕ್ತಿಪಥ ಅಂತ ಹೇಳ್ತಾರೆ. ನೋಡುವ. ಥ್ಯಾಂಕ್ ಯು ಮೇಡಮ್. ಸುಧಾ ಮೇಡಮ್. ಪ್ರಶ್ನೆ ಏನ್ ಸರ್? ನಾನು ಸರಿ ಕೇಳಿಲ್ಲ ಸರ್. ಪ್ರಶ್ನೆ ಏನ್ ಕೇಳಿದ್ರೆ ಗೊತ್ತಾಗ್ಲಿಲ್ಲ. ಎಲ್ಲಿಗೆ ಹೋಗಿದ್ರಿ? ನನ್ ಮಗಳು ಫೋನ್ ಮಾಡಿದ್ಲು ಸರ್, ಮಾತಾಡ್ತಿದ್ದೆ. ಸರಿ, ಇನ್ನೊಂದ್ಸಲ ಹೇಳ್ತೇನೆ. ಯಾರು ನನ್ ಪ್ರಶ್ನೆ ಯಾರು ಹೇಳ್ತೀರಾ? ಪ್ರಭಾಕರ್ ಮೇಡಮ್, ಇವ್ರಿಗೆ ನನ್ನ ಪ್ರಶ್ನೆಯನ್ನ ನೀವು ಹೇಳಿ. ಸರ್, ಅದೇ ಆಜ್ಞಾ ಇದು ಮರ್ಮ ಬಗ್ಗೆ ಇನ್ನೊಂದು ಹೆಸರಿದೆ, ಅದು ಗುರುವಿನ ಇದು ಅಂತ ಹೇಳ್ತಾರೆ. ಮತ್ತೆ ಕುಂಡಲಿನಿ ಅಂತಾನು ಹೇಳ್ತಾರೆ ಅಂತ, ಅದಕ್ಕೆ ಇನ್ನೊಂದು ಹೆಸರಿದೆ, ಅದ್ರ ಹೆಸರು ಹೇಳಿ ಅಂತ ಹೇಳಿದ್ರಿ ಸರ್. ಅವ್ರಿಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳಿ. ಸರ್, ಅದೇ ಆಜ್ಞಾ ಚಕ್ರದಲ್ಲಿ ಒಂದು ಮರ್ಮ ಬರುತ್ತೆ, ತಿಲಾರ್ಥ ಕಾಲಂ 2 ಅಂತ, ಸ್ಥಾಪಿನಿ ಮರ್ಮ ಅಂತ, ಮತ್ತೆ ಅದು ಮತ್ತೆ ಇದು ಕುಂಡಲಿನಿ ಅಂತಾನು ಹೇಳ್ತಾರೆ. ಇದು ಗುರುವಿನ ಮರ್ಮ ಅಂತಾನು ಕರೀತಾರೆ. ಅದಕ್ಕೆ ಇನ್ನೊಂದ್ ಹೆಸರು ಕೇಳಿದ್ರಿ ಸರ್. ತಿಲಾರ್ಥ ಕಾಲಂ 2ಗೆ ಕುಂಡಲಿನಿ ಜಾಗೃತ ಮಾಡ್ತೀವಿ. ಅದಕ್ಕೊಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ನೇಮ್ ಏನಂತ ಹೇಳ್ತಾ ಇದೀವಿ ಅಷ್ಟೇ. ಸರಿನಾ? ನೆಕ್ಸ್ಟ್ ತಗೊಳ್ಳಿ. ಮತ್ತೆ ಯಾರಾದ್ರೂ ಇದ್ದೀರಾ? ಸುಜಾತ ಎಂ. ನಮಸ್ತೆ ಸರ್. ಥರ್ಡ್ ಐ ಆಕ್ಟಿವೇಟ್ ಅಂತಾರಲ್ಲ ಸರ್? ಥರ್ಡ್ ಐ ಆಕ್ಟಿವೇಟ್ ಮಾಡೋದು ಅಂತ ಹೇಳ್ತಾರಲ್ಲ ಸರ್? ಎಸ್ ಮೇಡಮ್, ಥ್ಯಾಂಕ್ ಯು. ನೋಡೋಣ ಸರಿಗಿದೇನಾ ತಪ್ಪಿದೇನಾ ಲಾಸ್ಟಿಗೆ ಹೇಳ್ತೀನಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎನಿ ಮತ್ತೆ ಯಾರಾದ್ರು? ನಂದಾ ಕಿರಣ್. ಅಧಿಪತಿ ಮರ್ಮ. ಅಧಿಪತಿ ಮರ್ಮನಾ? ಅಧಿಪತಿ ಮರ್ಮ ಇಲ್ಲಿ ಬರುತ್ತವ. ಹೌದಲ್ವಾ? ಇವೆರಡು ಹಿಂಗೆ ಮಾಡಿದಾಗ ಇಲ್ಲಿ ಬರೋದು ಅಧಿಪತಿ ಮರ್ಮ. ನನ್ ಕ್ವಶನ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಎಲ್ಲರಿಗೆ. ತಿಲಾರ್ಥ ಕಾಲಂ 1, ಇಲ್ಲಿಂದ 2 ಫಿಂಗರು ಅಥವಾ ಇಷ್ಟು ಹೇಳ್ತೀನಿ ನಿಮ್ಗೆ ಎಲ್ಲಿ ಅಂತ ಹೇಳಿ. ಇಲ್ಲಿ ಭಾಗದಲ್ಲಿ ತಿಲಾರ್ಥ ಕಾಲಂ 2 ಬರುತ್ತೆ. ಈ ತಿಲಾರ್ಥ ಕಾಲಂ 2 ಆಕ್ಟಿವೇಟ್ ಮಾಡ್ಲಿಕ್ಕೆ ಬಳಸ್ತೀವಿ. ಯಾವ್ದು ಆಕ್ಟಿವೇಶನ್? ಕುಂಡಲಿನಿಯನ್ನ ಜಾಗೃತ ಮಾಡ್ಲಿಕ್ಕೆ ಬಳಸ್ತೀವಿ. ಕುಂಡಲಿಯನ್ನ ಜಾಗೃತಿ ಮಾಡ್ಬೇಕು. ಈ ಕುಂಡಲಿನಿಯನ್ನ ಜಾಗೃತಿ ಮಾಡ್ಬೇಕಾದ್ರೆ ಒಬ್ರು ಗುರುವಿನ ಹತ್ರ ಹೋಗ್ಬೇಕು, ಅಥವಾ ಒಬ್ರು ಯೋಗ ಸಾಧಕರ ಹತ್ರ ಹೋಗ್ಬೇಕು, ಅಥವಾ ಒಬ್ರು ಧ್ಯಾನ ಸಾಧಕರ ಹತ್ರ ಹೋಗ್ಬೇಕು. ಸರಿನಾ? ಹೋಗ್ಬಿಟ್ಟು ಆ ಕುಂಡಲಿನಿಯನ್ನ ಜಾಗೃತ ಮಾಡಿ ಅಂತ ಹೇಳ್ತೀರಿ. ಆ ಜಾಗೃತ ಮಾಡ್ತಾರಲ್ವಾ, ಆ ಕುಂಡಲಿನಿಯನ್ನ ಜಾಗೃತ ಮಾಡ್ಲಿಕ್ಕೆ ಒಂದು ನೇಮ್ ಇದೆ. ಪ್ರೊಸೆಸ್ ಸೇಮ್, ಆದ್ರೆ ನಿಗದಿತವಾಗಿ ಒಂದು ನೇಮ್ ಇದೆ. ಆ ನೇಮನ್ನ ನನ್ಗೆ ಹೇಳ್ಬೇಕು. ಆ ಪ್ರೊಸೆಸ್ ನೇಮ್, ಕುಂಡಲಿನಿಯನ್ನ ಜಾಗೃತ ಮಾಡ್ಲಿಕ್ಕೆ ಬಳಸುವ ಪ್ರೊಸೆಸ್ ನೇಮ್. ಎಸ್ ಪ್ರೇಮ ಕಲಾ CK ಮೇಡಮ್. ಮೂರನೇ ಕಣ್ಣು, ಶಿವನ ಮೂರನೇ ಕಣ್ಣು ಅಂತ ಹೇಳ್ತಾರಣ್ಣ. ಹಂಗೆ ನೋಡೋಣ ಮೇಡಮ್. ಸರಿ. ಥ್ಯಾಂಕ್ ಯು ಮೇಡಮ್. ನೋಡುವ. ಎಸ್, ಥ್ಯಾಂಕ್ ಯು. ಆನ್ಸರ್ ಮಾಡಿ, ಏನ್ ಗೊತ್ತಿರುತ್ತೆ ಮಾಡಿ. BR ಜಯಶ್ರೀ ಮೇಡಮ್. ಸರ್, ಆಜ್ಞಾ ಚಕ್ರ. ಎಸ್ ಮೇಡಮ್, ಥ್ಯಾಂಕ್ ಯು. ಚೇತನ ಮೇಡಮ್. ಸರ್, ಆ ಪ್ರೊಸೆಸ್ಸಿಗೆ ತ್ರಾಟಕ ಅಂತಾರ? ತ್ರಾಟಕ. ನೈಸ್. ನೋಡೋಣ ಮೇಡಮ್. ಥ್ಯಾಂಕ್ ಯು. ಎಸ್, ಓಕೆ, ಥ್ಯಾಂಕ್ ಯು. ಸಂಧ್ಯಾ ಮೇಡಮ್ ಮ್ಯೂಟ್ ಮಾಡಿ ಅಮ್ಮ. ಒಂದ್ 2-3 ನಮ್ಮ ಒಮ್ಮಲ್ಲಿಗೆ ಅನ್ಮ್ಯೂಟ್ ಮಾಡ್ಕೊಂಡ್ಬಿಡಿ. ಸರ್, ಸುಷುಮ್ನ ನಾಡಿ ಆಕ್ಟಿವೇಶನ್. ಹೌದಾ? ನೈಸ್, ನೋಡೋಣ.
ಈರಣ್ಣ ಎಚ್ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿದ್ಯಾ ಮೇಡಮ್ ಹೇಳಿ. ಪ್ರಾಣಶಕ್ತಿ ಪ್ರಾಣಶಕ್ತಿನಾ? ಇಲ್ಲಂದ್ರೆ ಚೈತನ್ಯ ಸರ್. ಚೈತನ್ಯನಾ? ಎಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಲೋಕೇಶ್ ಸರ್ ಹೇಳಿ. ಥರ್ಡ್ ಐ ಆಕ್ಟಿವೇಶನ್. ಥರ್ಡ್ ಐ ಆಕ್ಟಿವೇಶನ್. ಎಸ್. ಓಕೆ ಸರ್, ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಎಚ್. ಈರಣ್ಣ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ಸರ್ ಅನ್ಮ್ಯೂಟ್ ಆಗಿದೆ. ಎಸ್ ಎಸ್ ಹೇಳಿ. ಸರ್ ಜ್ಞಾನಚಕ್ರ. ಸರಿ, ಹೌದು ಸರ್. ಇನ್ನೊಂದು ತಿಳ್ಕೊಳ್ಳಿ, ನಾನು ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ಆ ವರ್ಡ್ಗಳನ್ನ ಹೇಳ್ಬೇಡಿ, ಅದರಲ್ಲಿ ಬರಲ್ಲ. ಇನ್ನೊಂದು ಕ್ಲೂ ಕೊಡ್ತೀನಿ ನಿಮ್ಗೆ. ನಾನು ಆಲ್ರೆಡಿ ಬಳಸಿರುವ ಶಬ್ದಗಳಲ್ಲಿ ಆ ಶಬ್ದ ಬರೋದಿಲ್ಲ. ಇನ್ನೊಂದು ಕ್ಲೂ ನಿಮಗೆ. ಎಸ್. ಮೇಡಮ್ ಹೇಳಿ, ವಸುಂಧರಾ ಮೇಡಮ್. ಸರ್ ಬುದ್ಧಿ ಚಕ್ರ. ಹಲೋ ಸರ್. ಹಲೋ ಎಸ್ ಎಸ್. ನಮಸ್ತೆ ಮೇಡಮ್. ಸರ್. ಚಕ್ಷು. ನಮಸ್ತೆ ಸರ್. ಸರ್ ಅದಕ್ಕೆ ಚಕ್ಷು ಜಾಗರಣ ಅಂತ ನಿಮ್ಗೇನು? ಸರ್. ಹೌದಾ? ನೋಡುವ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್. ಇನ್ನೊಂದು 2-3 ತಗೊಂಡ್ಬಿಡಿ. ಮೇನ್ ಇರೋರು ಯಾರೋ ಹೇಳ್ತೀನಿ ಅಂತ. ಸರಿ, ಆನ್ಸರ್ ಮಾಡ್ತೀನಿ ನಾನೇ. ಅದಕ್ಕಿಂತ ಮುಂಚೆ 1 ನಿಮಿಷಗಳ ಕಾಲ ನಿಮಗೆ ಚಾಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ಯು ಕ್ಯಾನ್ ಚಾಟ್. ನಿಮ್ಗೆ ಗೊತ್ತಿರೋದನ್ನ ಮೆಸೇಜ್ ಮಾಡಿ ನನಗೆ. ನಿಮಗೆ ತಿಳಿದಿರೋ ಹಾಗೆ ಹೇಳ್ಬೇಕಷ್ಟೇ. ಸರಿಗಿದೇನೋ ತಪ್ಪಿದೇನೋ ಏನೋ ಜಸ್ಟ್ ನಿಮ್ಗೆ ಗೊತ್ತಿರೋದನ್ನ ಹೇಳಿ. ಗೊತ್ತಿಲ್ವಾ? ಏನೋ ಒಂದ್ ಹೇಳಿ. ನೀವ್ ಹೇಳಿದಾಗ ಏನಾಗತ್ತಪ್ಪ ಅಂದಾಗ ನಿಮ್ಗೇನೋ ಒಂದು ನೆನ್ಪಿಗೆ ಬರುತ್ತಲ್ವಾ, ಆ ಸಂದರ್ಭದಲ್ಲಿ ನೆನ್ಪಿಗೆ ಬಂದಿರೋದನ್ನ ಹೇಳಿ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹೇಳೋದೇನ್ ಬೇಕಾಗಿಲ್ಲ. ನಾನು ಕೇಳಿದ್ದೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗದೆ ಇರುವಂತ ಪ್ರಶ್ನೆಗಳನ್ನ ಕೇಳಿರ್ತೇನೆ. ನೀವು ಗೂಗಲ್ ಅಲ್ಲಿ ಸಖತ್ ಲಾಗ ಹೊಡೆದ್ರು ಕೂಡ ಕಾಣಲ್ಲ, ಸಿಗಲ್ಲ. ಹಾಗಾಗಿ ನಾನು ಕ್ವಶನ್ ಮುಂದೆ ಹಂಗೆ ಕೇಳ್ತಾ ಇರ್ತೀನಿ. ಅದನ್ನ ಬಿಟ್ಬಿಟ್ಟು ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಬಂದು ಕಾಮೆಂಟ್ ಹಾಕಿದ್ರೆ ಉಪಯೋಗ ಇಲ್ಲ. ಆ ಸಂದರ್ಭದಲ್ಲಿ ನಿಮ್ಗೆ ಏನ್ ನೆನ್ಪು ಬರುತ್ತಲ್ವಾ, ಅದು ನಿಯರ್ ಬೈ ಇರುತ್ತೆ, ಗೊತ್ತಾಗುತ್ತೆ. ಎಲ್ಲರಲ್ಲಿ ಒಬ್ರು ಹೇಳಿದ್ದಾರೆ ಆನ್ಸರ್. ಒಬ್ರು ಸರಿಯಾಗಿ ಆನ್ಸರ್ ಒಬ್ರು ಹೇಳಿದ್ದಾರೆ. ಸರಿನಾ? ಇನ್ನೊಂದು ನಿಮ್ಗೆ ಏನಪ್ಪಾ, ನಾನು ಇವಾಗ ಏನು ಶಬ್ದಗಳು ಬಳಸಿದ್ದೀನಿ, ತಿಲರ್ಥ ಬನ್ನು, ತಿಲರ್ಥ ಟು, ಅದರಲ್ಲಿ ಆ ಶಬ್ದ ಕಂಡು ಬರುವುದಿಲ್ಲ. ಇನ್ನೊಂದು ಕ್ಲೂ ಏನಪ್ಪಾ ಅಂತಂದ್ರೆ ಒಬ್ರೇ ಹೇಳಿದ್ರು ಆನ್ಸರ್. ಇಷ್ಟು ಜನರಲ್ಲಿ ಒಬ್ರೇ ಹೇಳಿದ್ರು. ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಶಕ್ತಿಪಥ. ಪ್ರಿಯಾ ಬಿರಾದಾರ್ ಹೇಳಿದಾರೆ ನೋಡಿ. ಪ್ರಿಯಾ ಬಿರಾದಾರ್ ಮೇಡಮ್ಗೆ ನಮ್ಮ ಕಡೆಯಿಂದ ಅತಿ ದೊಡ್ಡ ಗಿಫ್ಟ್ ಅನ್ನ ಕಳಿಸ್ತೀವಿ ನಾವು. ಪ್ರಿಯಾ ಬಿರಾದಾರ್ ಮೇಡಮ್ ಹೇಳಿದಾರೆ ನೋಡಿ, ಶಕ್ತಿಪಥ. ಕುಂಡಲಿನಿಯನ್ನ ಜಾಗೃತ ಮಾಡ್ಲಿಕ್ಕೆ ಒಬ್ಬ ಗುರುವು, ಒಬ್ಬ ಆಧ್ಯಾತ್ಮಿಕ ಗುರು, ಯೋಗ ಸಾಧಕ ಬಳಸುವ ಕುಂಡಲಿನಿ ಜಾಗೃತ ಮಾಡುವ ಪ್ರಕ್ರಿಯೆಗೆ ಪ್ರಿಯಾ ಬಿರಾದಾರ್ ಮೇಡಮ್ ಶಕ್ತಿಪಥ ಹೇಳಿದ್ರು. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ಥ್ಯಾಂಕ್ ಯು. ಸರಿಯಾದ ಆನ್ಸರ್ ಮಾಡಿದಕ್ಕೆ ಧನ್ಯವಾದ. ಎಸ್ ನೋಡಿ, ಇಷ್ಟು ಜನರಲ್ಲಿ ನೀವೊಬ್ರು ಬೇರೆನೆ. ಅದೇ ಯೂಶುವಲಿ ಹಾಗಾಗಿ ರೇಖಿಯಲ್ಲಿ ಮಾಡಿಸ್ಬೇಕಾದ್ರೆ ಹೇಳ್ತಾರೆ ಎಸ್, ರೇಖಿ ಕಲಿತಾ ಇರೋರಿಗೆ ಬೆಸ್ಟ್ ಆಗಿ ಗೊತ್ತಾಗುತ್ತೆ. ಶಕ್ತಿಪಥ ಅಂತ ಹೇಳ್ತಾರೆ. ಪ್ರೊಸೆಸ್ ಅದನ್ನ ಮಾಡೋದು, ಅದನ್ನ ಸಾಧ್ಯ ಆದ್ರೆ ಮರ್ಮ ತರಗತಿಯಲ್ಲಿ ಹೇಳ್ತಾ ಬರೋಣಂತೆ. ಸರಿನಾ? ಎಸ್ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ಅದನ್ನ ನಾನು ಹೇಳಿರುವ ಕ್ಲೂ ಅನ್ನ ನೆನ್ಪಿಟ್ಟು ಸರಿಯಾಗಿ ಆನ್ಸರ್ ಮಾಡಿದರೆ ಸುಮಾ ಮೇಡಮ್, ನಿಮ್ಗೂ ಕೂಡ ಧನ್ಯವಾದಗಳು ನಮ್ಮ ಕಡೆಯಿಂದ. ಸರಿನಾ? ಹೇಗೆ ಕ್ಲೂ ಮಾಡಿದ್ರಿ? ನೀವೊಬ್ರು ಮಾತಾಡ್ಬಿಡಿ, ಹೇಗೆ ಕಂಡು ಹಿಡಿದ್ರಿ? ಅನ್ಯ ಸರ್, ಅಲ್ಲಿ ಏನೇ ಕುಂಕುಮ ಇದ್ದಿಟ್ರು ಆಕ್ಟಿವೇಟ್ ಅದು ತುಂಬಾ ಜಾಸ್ತಿ ಆಗುತ್ತೆ. ಒಳ್ಳೆ ಶಕ್ತಿ ಬಲ ತರ ಬರುತ್ತಲ್ಲ ಸರ್, ಅದಕ್ಕೆ ಶಕ್ತಿಪಥ ಅಂದ್ರೆ ಅವ್ರು ಒಂದೇ ಟೈಮ್ ಹೇಳಿದ್ದು. ಮತ್ತೆ ಚಾಟ್ ಅಲ್ಲೂ ನೋಡ್ದೆ ಶಕ್ತಿಪಥ ಅಂತ, ಅವಾಗ ಕನ್ಫರ್ಮ್ ಆಯ್ತು ಸರ್ ನನ್ಗೆ. ಶಕ್ತಿಪಥ ವರ್ಮಂ. ಎಸ್ ಸರ್. ಎಸ್ ಸರ್. ಓಕೆ, ಥ್ಯಾಂಕ್ ಯು. ಎಲ್ಲರೂ ಆನ್ಸರ್ ಮಾಡಿದಿರಿ. ಮಾಡ್ತಾ ಬನ್ನಿ. ಅದ ಸರಿಗಿರೋದೇನೋ ತಪ್ಪಿದೇನೋ ಸೆಕೆಂಡರಿ ಮಾಡಿ. ಇವಾಗ ನೋಡಿ, ಈ ತರ ನಾವ್ ಹೇಳಿದಿವಿ ಅಲ್ವಾ, ಇದನ್ನ ಯಾಕೆ ನಿಮ್ಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದೆ ತರಗತಿಯಲ್ಲಿ ಶಕ್ತಿಪಥ
ಮಾಡುವ ಪ್ರಕ್ರಿಯೆ ಬಹಳ ಸಲ ಮಾಡ್ತೀವಿ. ಹಾಗಾಗಿ ನೀವು 4 ಜನಕ್ಕೆ ಕೇಳಿದೆ. ಈ ಕೇಳಿದಾಗ ಏನಾಗುತ್ತೆ, ಡಿಸ್ಕಸ್ ಮಾಡಿದೀವಿ. ನೋಡಿ, ನೀವು ಎಷ್ಟೇ ಓದಿ ಡಿಸ್ಕಸ್ ಮಾಡಿದಷ್ಟು ನೆನ್ಪುಳಿಯಲ್ಲ. ಹಾಗಾಗಿ ಡಿಸ್ಕಸ್ ಮಾಡ್ಬೇಕು, ಚರ್ಚೆಯನ್ನ ಮಾಡ್ಬೇಕು. ಈ ಚರ್ಚೆ ಯಾಕೆ ಮಾಡಿದ್ದೀನಿ ಅಂತೇಳಿ ನೀವು 15, 20, 25ನೇ ತರಗತಿಯಲ್ಲಿ ಕಲಿತಾ ಬರ್ತೀರಿ. ಶಕ್ತಿಪಥ ಮರ್ಮಮ್ಮು ಅದೆಲ್ಲೇ ಆಕ್ಟಿವೇಶನ್ ಮಾಡ್ಬೇಕು, ಕುಂಡಲಿನಿಯನ್ನ ಜಾಗೃತಿ ಮಾಡೋದು ಹೇಗೆ ಎಲ್ಲ ಕಲಿಯ ಕಾರಣಕ್ಕೆ ಇವತ್ತೆಲ್ಲರಿಗೆ 4 ಜನಕ್ಕೆ ಮಾತಾಡಿಸಿದೆ ನಾನು. ಇದು ನಮ್ಗೆ ನೆನ್ಪಿರೇ ಇರುತ್ತೆ. ಚರ್ಚೆ ಮಾಡಿದೀವಿ ನಾವು. ನಾನು ಜಸ್ಟ್ ಈ ಕುಂಡಲಿನಿಯನ್ನ ಜಾಗೃತ ಮಾಡ್ಲಿಕ್ಕೆ ಇದಕ್ಕೊಂದು ಹೆಸರಿದೆ, ಅದಕ್ಕೆ ಶಕ್ತಿಪಥ ಅಂತಾರೆ. ಹೋಗಿದ್ದಪ್ಪ ಅಂದ್ರೆ ನೀವು ಬರ್ಕೊಂತಿದ್ರೆ ನೆನ್ಪುಳಿತಾ ಇರಲಿಲ್ಲ. ಹಾಗಾಗಿನೇ ನಾನು ಏನ್ ಮಾಡಿದೆ, 4 ಜನಕ್ಕೆ ಮಾತಾಡಿಸಿ ಶಕ್ತಿಪಥ ಅಂತಾರೆ. ಈ ಕುಂಡಲಿನಿಯನ್ನ ಜಾಗೃತ ಮಾಡ್ಲಿಕ್ಕೆ ಇದನ್ನು ಆಧ್ಯಾತ್ಮದಲ್ಲಿ ಮಾಡ್ತಾರೆ. ಇದನ್ನ ಮಾಡುವ ಪ್ರಕ್ರಿಯೆನ ನಮ್ಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಈ ಪ್ರಕ್ರಿಯೆಗೆ ಹೆಸರನ್ನ ನೀವು ನೆನ್ಪಿಡಿ, ಶಕ್ತಿಪಥ. ಇಬ್ರು ಸರಿಯಾಗಿ ಆನ್ಸರ್ ಮಾಡಿದಿರಿ, ಧನ್ಯವಾದಗಳು ಮೇಡಮ್. ಓಕೆ, ಕಂಟಿನ್ಯೂ ದ ಟಾಪಿಕ್. ಇದನ್ನ ನೀವು ನೆನ್ಪಿಡ್ಬೇಕು. ನಾನಿಷ್ಟು ಎಲ್ಲರಿಗೆ ಮಾತಾಡಿಸ್ಬಿಟ್ಟು ಪದೇ ಪದೇ ಕೇಳಿ ಹೇಳಿದೇನಪ್ಪ ಅಂದ್ರೆ ಏನೋ ಒಂದ್ ಇರುತ್ತೆ, ನೆನ್ಪಿಡಿ. ಸರಿನಾ? ಮುಂದೆ 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 ಬರುತ್ತೆ ಶಕ್ತಿಪಥ. SHAKTIPAT ಶಕ್ತಿಪಥ. ಈ ಪ್ರಕ್ರಿಯೆಗೆ ಶಕ್ತಿಪಥ ಅಂತ ಕರೀತಾರೆ. ಇವತ್ತು ತಿಲರ್ಥ 2 ಲೊಕೇಶನ್ ಅನ್ನ ಐಡೆಂಟಿಫಿಕೇಶನ್ ಮಾಡೋದು ಹೇಗೆ. ತಿಲರ್ಥ 1 ನಿಂದ 2 ಫಿಂಗರ್. 2 ಫಿಂಗರ್ ಅಂತಂದ್ರೆ 1.5 ಫಿಂಗರ್. 1.5 ಫಿಂಗರ್ ಇಷ್ಟಿದೆ. 2 ಫಿಂಗರ್ 1.5 ಅಂದ್ರೆ ಇಷ್ಟು. ಇದು 2 ಫಿಂಗರ್. 1 ಮತ್ತೆ ಅರ್ಧ ಫಿಂಗರ್. ಅರ್ಧ ಆಗತ್ತಲ್ವಾ? ಅರ್ಧ ಅಲ್ವಾ? ಇದು 1 ಫಿಂಗರ್. 1.5 ಫಿಂಗರ್ ಅಂದ್ರೆ ಆಯ್ತಲ್ವಾ? ತಿಲರ್ಥ ಕಾಳ ಮೇಲ್ಕೊಂಡ್ ಬರುತ್ತೆ, ಇಲ್ಕೊಂಡ್ ಬರುತ್ತೆ ಅಲ್ವಾ? ಇಲ್ಲಿಂದ 1.5 ಫಿಂಗರ್ ನೋಡಿ. ಸ್ವಲ್ಪ ಇನ್ ಮುಂದಾದ್ರೆ ಏನಾಗಲ್ಲ. 2 ಫಿಂಗರ್ ತಗೊಂಡ್ರು ಏನ್ ತೊಂದ್ರೆ ಇಲ್ಲ. ಬೆಸ್ಟ್ ರೂಲ್ಸ್ ಅಂದ್ರೆ 1.5 ಫಿಂಗರ್. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 3D ಇಮೇಜ್ ಅಲ್ಲಿ ನಿಮ್ಗೆ ನಾಳೆ ತರಗತಿ ಇರುತ್ತೆ, ಅಲ್ಲಿ ಹೇಳ್ಕೊಡ್ತೀನಿ. ಡೋಂಟ್ ವರಿ, ಜಸ್ಟ್ ಪ್ರಾಕ್ಟಿಕಲ್ ಅನ್ನ ಮಾಡಿ ಬಂದಿದಾರಲ್ವಾ, ಇವತ್ತು ಮಾಡ್ಬೇಕು ನೀವು. ಹಾಗಾಗಿ ಹೇಳ್ಕೊಡ್ತಾ ಇದ್ದೀನಿ, ಸರಿನಾ? ತಿಲರ್ಥ ಕಾಳಂ 2 ಎಲ್ಲಿ ಕಂಡು ಬರುತ್ತೆ? ತಿಲರ್ಥ 1 ನಿಂದ 1 ಮತ್ತು 1/2 ಫಿಂಗರ್ ಅಂತ ಬರೀರಿ ನೀವು ನೋಟ್ಸ್ ಅಲ್ಲಿ. ತಿಲರ್ಥ ಕಾಳಂ 2 ಲೊಕೇಶನ್ ಎಲ್ಲಿಯಪ್ಪ ಅಂದ್ರೆ T1 ಅಂದ್ರೆ ತಿಲರ್ಥ ಕಾಳಂ ಅಥವಾ ಇಂತಾಂಗ್ ಪಾಯಿಂಟ್ ಇಂದ 1 ಫಿಂಗರ್ ಬೈ 1/2 ಫಿಂಗರ್ ಅಂದ್ರೆ 1ರ ಅರ್ಧ ಫಿಂಗರ್. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಆಗುತ್ತೆ. ಇಲ್ಲಿಂದ ಚೂರು ಕೆಳಗಡೆ ಇಷ್ಟೇ ಈ ಭಾಗ. ಸೇಮ್ ತಿಲರ್ಥ 1 ಅನ್ನ ಮಾಡಿದ್ರಲ್ವಾ, ಸೇಮ್ ಆಸ್ ಇಟ್ ಈಸ್ ಹಂಗೆ ಮಾಡ್ಬೇಕು. ಇಂಡೆಕ್ಸ್ ಫಿಂಗರ್ ಹಿಡಿಯಂಗಿಲ್ಲ, ಮಿಡಲ್ ಫಿಂಗರ್. ಎಸ್. ಇನ್ನೊಂದು ತಿಳ್ಕೊಳ್ಳಿ, ನೀವು ಮರ್ಮ ಮಾಡ್ಬೇಕಾದ್ರೆ ಉಸಿರಾಟದ ಪ್ರಕ್ರಿಯೆ, ಉಸಿರನ್ನ ತಗೊಂತಾ ಇರ್ತೀರಲ್ವಾ, ಅದಕ್ಕಿಂತ ಬಿಡೋ ಜಾಸ್ತಿ ಇರಬೇಕು. ಇನ್ನೇಲ್ಕಿಂತ ಎಕ್ಸೇಲ್ ಜಾಸ್ತಿ ಇರಬೇಕು. ತಗೊಂಡ್ರಾ? ಮರ್ಮ ಮಾಡುವಾಗ ನಿಮ್ಮ ಉಸಿರಾಟ ಜಾಸ್ತಿ ಬಿಡೋದ್ ಕಡೆ ಗಮನ ಇರಬೇಕು. ಉಸಿರು ಬಿಡ್ತಾ ಹೋಗ್ಬೇಕು. ನಿಮ್ದೇನ್ ನೆಗೆಟಿವಿಟಿ ಇರುತ್ತಲ್ವಾ, ಅಲ್ಲೇನ್ ಬ್ಲಾಕೇಜ್ ಇರುತ್ತಲ್ವಾ, ಆ ಉಸಿರಿನ ಮೂಲಕ ಸೇರುತ್ತೆ. ಮರ್ಮ ಮಾಡುವಾಗ ಇನ್ಹೇಲ್ಗಿಂತ ಎಕ್ಸೇಲ್ ಜಾಸ್ತಿ ಇರಲಿ. ಎಷ್ಟಂದ್ರೆ ಒಂದಿಷ್ಟು. ಇನ್ಹೇಲ್ ಹಿಂಗಿತ್ತು, ಉಸಿರು ತಗೊಳ ಹಿಂಗಿತ್ತು ಅಂದ್ರೆ ಉಸಿರು ಬಿಡ ಸ್ವಲ್ಪ ಫಾಸ್ಟ್ ಇರಲಿ. ಇನ್ಹೇಲ್ ಹಿಂಗಿದ್ರೆ ಸ್ವಲ್ಪ ಎಕ್ಸೇಲ್ ಫಾಸ್ಟ್ ಇರಲಿ ಅಷ್ಟೇ. ಸರಿನಾ? ಅದನ್ ಗೊತ್ತಾಗುತ್ತೆ, ಏನ್ ತೊಂದ್ರೆ ಇಲ್ಲ. ನಾರ್ಮಲ್ ಆಗಿ ಮಾಡಿದ್ರು ಏನು ತೊಂದರೆ ಬರಲ್ಲ. ನಾಳೆ ನಮಗೆ 3D ಇಮೇಜ್ ಅಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಡೋಂಟ್ ವರಿ, ಓಕೆನಾ? ತಿಲರ್ಥ ಕಾಳಂ 2 ಇಲ್ಲಿಂದ 1.5 ಫಿಂಗರ್ ಅಂದ್ರೆ ಇಲ್ಲಿ ಬರುತ್ತೆ.
ಸೇಮ್ ಕಣ್ಣನ್ನ ನಿಧಾನವಾಗಿ ಮುಚ್ಚಿ, ಅಥವಾ ನಾನು ಮಾಡ್ತೀನಿ ನೋಡಿ, ಅದಾದ ನಂತರ ನೀವು ಮಾಡಿ. ನಿಮಗೆ 1 ನಿಮಿಷ ಸಮಯ ಕೊಡ್ತೀನಿ. ಇಲ್ಲಿಂದ 1.5 ಫಿಂಗರ್ ಈ ಭಾಗ, ಈ ಮೂಗು ಅಂತೀವಲ್ಲ ಸುಜೋಕದಲ್ಲಿ, ಈ ಮೂಗನ್ನ ಸ್ಪರ್ಶ ಮಾಡ್ಬೇಕು, ಈ ಮುಂದಿನ ತುದಿ. One, 2, 3. 1, 2, 3. 1, 2, 3. ಜಸ್ಟ್ ಸ್ಕಿನ್ ಅಷ್ಟೇ ಮೇಲೆ ಬರಬೇಕು. ಹಿಂಗ್ ಮಾಡಿ ಹಿಂಗ್ ಬರಬಾರ್ದು. ಗಮನ ಆಯ್ತಾ? ಜಸ್ಟ್ ಸ್ಕಿನ್ ಅಷ್ಟೇ ಹೋಗ್ಬೇಕು ಮೇಲ್ಗಡೆ. ನೋಡಿ ಇಲ್ಲಿ ಸ್ಕಿನ್ ಅಷ್ಟೇ ಮೇಲೆ ಹೋಗುತ್ತೆ. 3 ಸೆಕೆಂಡ್ ಹೋಲ್ಡ್ ಆಗತ್ತೆ, ಬಿಡ್ತೀನಿ. ಓನ್ಲಿ ಸ್ಕಿನ್ ಹೋಗ್ಲಿ, ಹಿಂಗಲ್ಲ. ಎಸ್ ಮಾಡಿ ನೋಡ್ತೀನಿ. ಒಂದ್ಸಲ ಉಸಿರನ್ನ ತಗೊಳ್ಳಿ, ಸಂಪೂರ್ಣ ಉಸಿರನ್ನ ಬಿಡಿ. ಬಿಟ್ಟು ನಿಮ್ಮ ಬೆನ್ನು ಎಲುಬು, ನಿಮ್ಮ ವರ್ಟಿಬ್ರಾ ನೇರವಾಗಿ ಇರಲಿ. ನಿಮ್ಮ ಉಸಿರಾಟ, ಉಸಿರು ಬಿಡೋದ ಕಡೆ ಗಮನ ಇರಲಿ. ಜಾಸ್ತಿ ಉಸಿರನ್ನ ಬಿಡಬೇಕು. ಎಕ್ಸೇಲ್, ಇನ್ಹೇಲ್ಗಿಂತ ಎಕ್ಸೇಲ್ ಜಾಸ್ತಿ ಇರಲಿ. 1, 2, 3 ಬಿಡಬೇಕು. ಮತ್ತೆ 1, 2, 3 ಬಿಡಬೇಕು. 1, 2, 3 ಬಿಡಬೇಕು. ನೀವು ತಿಲರ್ಥ 2 ಆರಾಮಾಗಿ ಮಾಡಿ. ತಿಲರ್ಥ 1 ಮಾಡಿ, ನಂತರ ತಿಲರ್ಥ 2 ಮಾಡಬಹುದು ಆರಾಮಾಗಿ. ತಿಲರ್ಥ 1 ಸರಿನಾ? ಓಕೆ, ಈ ಕಡೆ ಗಮನ ಕೊಡಿ, ಸಾಕು. ತಿಲರ್ಥ 1, ತಿಲರ್ಥ 2 ಮಾಡುವಾಗ ಹಿಂಗ್ ಕೈ ಹಿಡಿದಿರ್ತೀರಲ್ವಾ, ನೀವು ಹಿಂಗೆ ಮೇಲೆ ಎತ್ತಿದಾಗ ಉಸಿರನ್ನ ಬಿಡಿ. ನೋಡಿ ಅಲ್ಲಿ ನಿಮ್ಗೆ ಸೆನ್ಸ್ ಆಗುತ್ತೆ, ಮೂಗು ಉಸಿರು ಬಿಡೋದು ಗೊತ್ತಾಗುತ್ತೆ ಅಲ್ವಾ? ಈ ತಿಲರ್ಥ ಕಾಲಮ್ಮು ನೋಡಿ, ನನ್ನನ್ನ ನೋಡಿ ಮಾಡ್ಬೇಡಿ, ಸಾಕು. ಕೇಳ್ಬೇಕು ಮೊದ್ಲು. ತಿಲರ್ಥ 1 ಮಾಡ್ಬೇಕಂತ ಹೇಳಿ ಅನ್ಕೊಂಡಿದೀರಾ. ಪೇಷಂಟ್ ಕೂಡ ಅದೇ ಉಸಿರನ್ನ ತಗೋ ಅಂತ ಹೇಳ್ಬೇಕು, ಮತ್ತೆ ಉಸಿರನ್ನ ಬಿಡ ಅಂತ ಹೇಳ್ಬೇಕು, ಮತ್ತೆ ಇನ್ನೊಂದ್ಸಲ ತಗ ಅಂತ ಹೇಳ್ಬೇಕು, ಮತ್ತೆ ಬಿಡ ಅಂತ ಹೇಳ್ಬೇಕು. 2 ಸಲ ಮಾಡ್ತೀರಾ. 3ನೇ ಸಲಿಗೆ ಏನ್ ಹೇಳ್ಬೇಕಪ್ಪ ಅಂದ್ರೆ, ಸ್ಲೋ ಆಗಿ ತಗೋ ಅಂತ ಹೇಳಿ. ಉಸಿರನ್ನ ಸ್ಲೋ ಆಗಿ ತಗೊಳಕ್ ಹೇಳಿ. ಅವಾಗ ಏನ್ ತಗೊಂತ ಇದ್ನಲ್ವಾ, ಅವನೇನ್ ಮಾಡ್ತಾ ಇದ್ದ, ಫಸ್ಟ್ನೇ ಸಲ ತಗೊಳೋದು ಬಿಡೋದು 2 ನಾರ್ಮಲ್ ಆಗಿ ಎಷ್ಟು ತಗೊಂತ ಇದ್ದ ಅಷ್ಟೇ ಬಿಡ್ತಿದ್ದ. ಅದು 1, 2 ಮಾಡಿದ, ಸರಿನಾ? ಅದು ಓಕೆ. 3ನೇ ಬಾರಿ ಏನ್ ಮಾಡ್ಬೇಕು ನೀವು, ಅದಕ್ಕಿಂತ ಕಡಿಮೆ ಸ್ಲೋ ಆಗಿ ತಗೊಳಕ್ ಹೇಳಿ ಉಸಿರು. ತಗೊಳ್ತಾ ಅಷ್ಟಂಟ್ಲೆ ನೀವು ಮರ್ಮವನ್ನ ಅಡ್ಜಸ್ಟ್ ಮಾಡಿ. ನಿಮ್ ಕೈಯನ್ನ ತಗೊಳ್ಳಿ ಅಪ್ಪ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಬಿಡಾಕ್ ಹೇಳಿ. ಉಸಿರನ್ನ ಎಕ್ಸೇಲ್ ಫಾಸ್ಟ್ ಆಗಿ ಬಿಡಾಕ್ ಹೇಳಿ. ಈಗ ಹೆಂಗ್ ತಗೊಂಡಿದ್ನಲ್ವಾ, ಅದೇ ಉಸಿರು ಬಂದಿದೆ, ಹೋಲ್ಡ್ ಮಾಡ್ಕೊಳಂಗಿಲ್ಲ, ಬಿಡಾಕ್ ಹೇಳಿ. ಅವ್ನು ಬಿಡಾಕ್ ಗಮನ ಗೊತ್ತಾಗತ್ತಲ್ವಾ, ಇಲ್ಲಿ ಉಸಿರು ಹೋಗೋದು ಗೊತ್ತಾಗತ್ತೆ, ನಿಮ್ಗೆ ಗಾಳಿ ಗೊತ್ತಾಗತ್ತೆ. ಹಿಂಗ್ ತಗೊಳ್ಳುವಾಗ ಏನು ಫೀಲ್ ಆಗಲ್ಲ, ಅದೇ ಉಸಿರು ಬಿಡುವಾಗ ನಿಮ್ಗೆ ಇಲ್ಲಿ ಫೀಲ್ ಆಗುತ್ತೆ. ಗಮನ, ಇದೆಲ್ಲ ಮರ್ಮದಲ್ಲಿ ಗಮನ ಹರಿಸ್ಬೇಕು. ಎಲ್ಲ ಸೈಡ್ ಕೇಳಕ್ ಆಗಲ್ಲ. ಅವ್ ಮಾಡುವಾಗ ಮಾತಾಡಿದ್ರೆ ಮರ್ಮ ಆಕ್ಟಿವೇಶನ್ ಆಗಲ್ಲ. ಮಾತಾಡ್ತಾ ನಿನ್ ಹೆಸರೇನಪ್ಪ, ಏನು ಊಟ ಮಾಡಿ ಬಂದಿಲ್ಲ ಅಂತ ಕೇಳ್ತಾ ಮಾಡ್ಬಿಟ್ರೆ ವರ್ಕ್ ಆಗಲ್ಲ. ಯಾಕಂದ್ರೆ ಗಾಳಿಯಲ್ಲಿ ಆಟ ಆಡೋದಿರುತ್ತೆ. ಮೊದ್ಲೇ ಮಾತಾಡಿಸಿ, ಯಾವ ಊರು, ಏನು, ಇಲ್ಲಿಗೆ ಯಾಕೆ ಬಂದಿ, ಹೆಂಗ್ ಬಂದಿ ಅಂತ. ಮರ್ಮ ಮಾಡ್ತಾ ಕೇಳ್ಬೇಡಿ. ಸ್ವಲ್ಪ ಗಮನ ಕೊಟ್ಟು ಅದರ ರೂಲ್ಸ್ ರೆಗ್ಯುಲೇಷನ್ ಮೇಂಟೈನ್ ಮಾಡಿ, ಸರಿನಾ? ತಲೆನೋವಿಗೆ ಜಂಡು ಬಾಂಬ್ ಹಚ್ಚುವಾಗಿ ಹಚ್ತಿರ್ತಾರಲ್ಲ, ಏನ್ ತಲೆನೋವು ಕಾಡ್ತಾ ಇದೆಯಪ್ಪ ಅಂತ ಹಚ್ತಾ ಇರ್ತಾರಲ್ವಾ, ಹಂಗಿಲ್ಲ. ಮರ್ಮ ಮಾಡ್ಬೇಕಾದ್ರೆ ಸೂಕ್ಷ್ಮವಾಗಿ ಮಾಡ್ಬೇಕು. ಹಾಗಾಗಿ ಅವನು ಉಸಿರು ತಗೊಂತ ಹೇಳಿರ್ತೀರ, ನಿಧಾನವಾಗಿ ತಗೊಳಪ್ಪ, ಸ್ವಲ್ಪ ಫಾಸ್ಟ್ ಆಗಿ ಬಿಡ ಅಂತ ಹೇಳ್ಬಿಡ್ಬೇಕು. ಇನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಪೇಷಂಟ್ ಏನ್ ಮಾಡ್ತಾನೆ ಗೊತ್ತಾ, ನಾನು ಈ ಮರ್ಮವನ್ನ ಸಾವಿರಾರು ಮಂದಿ ಮಾಡಿದ್ದೇನೆ, ಅದರ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲಿ ಬುಕ್ ಅಲ್ಲಿ ಬರ್ದಿಲ್ಲ ಇದು. ನಿಧಾನವಾಗಿ ಉಸಿರು ಬಿಡಪ್ಪ ಅಂದಾಗ ಅಂದ್ಬಿಡ್ತಾನೆ ಅವನು. ಹ್ಞೂ ಸರ್ ಅಂತಾನೆ. ಹ್ಞೂ ಮೇಡಮ್ ಅಂತಾನೆ. ಯಾಕಂದ್ರೆ ನಿಮ್ಗೆ ಮರ್ಯಾದೆ ಕೊಡ್ಬೇಕಲ್ವಾ. ಅಂದ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಮತ್ತೆ.
ಹ್ಞೂ ಸರ್ ಅನ್ ಅನ್ಬೇಕು, ಹ್ಞೂ ಮೇಡಮ್ ಅನ್ ಅನ್ಬೇಕು ಅದಲ್ವಾ. ಆ ಮರ್ಯಾದೆ ಕೊಡೋ ಸಂಬಂಧ ಏನ್ ಮಾಡ್ಬಿಡ್ತಾನೆ, ಮಾತಾಡ್ಬಿಡ್ತಾನೆ. ಹ್ಞೂ ಮೇಡಮ್ ಅಂದ್ಬಿಟ್ರೆ ಅವ್ನ್ ಹೆಂಗ್ ಉಸಿರು ತಗೊಂಡಿರ್ತಾನೆ, ಹ್ಞೂ ಮೇಡಮ್ ಅನ್ನಕ್ ಉಸಿರು ಬಿಟ್ಟಿರ್ತಾನೆ. ಅಲ್ಲೇನ್ ಓಕೆ ಅಬ್ಸರ್ವ್ ಮಾಡಿ. ಇದು ನಿಮ್ ಬುಕ್ ಅಲ್ಲಿ ಯಾರು ಹೇಳ್ಕೊಡಲ್ಲ, ಬುಕ್ ಅಲ್ಲಿ ಯಾರು ಬರ್ದ್ ಕೊಡಲ್ಲ, ಕ್ಲಾಸ್ ಅಲ್ಲಿ ಕೂಡ ರೇರ್ ಹೇಳ್ಕೊಡೋದು. ನಿಮ್ಗೆ ನೆನಪಿ ಬಂತು ಹೇಳ್ಕೊಟ್ಟೆ. ಹಾಗಾಗಿ ಪೇಷಂಟ್ಗೆ ಹೇಳಿ, ನಾನು ಹೇಳಿದಕ್ಕೆ ನೀನು ಮೆಥಡಲ್ಲಿ ಅದು ವರ್ಕ್ ಮಾಡ್ಬೇಕು. ಹ್ಞೂ ಅಂದಂದ್ರೆ ಇಡ್ತೀನಿ ಹೇಟ್ ಅನ್ಬೇಕು, ಹ್ಞೂ ಅನ್ನಂಗಿಲ್ಲ, ಸುಮ್ನೆ ಇರ್ಬೇಕು ನಾನ್ ಮಾಡೋದನ. ಸರಿನಾ? ಹೇಳ್ಬೇಕು, ಹೇಳಿ ನೋಡಪ್ಪ ನಾ ಮರ್ಮ ಮಾಡುವಾಗ ನಾನು ಹೇಳಿದಕ್ಕೆ ಪ್ರಕ್ರಿಯೆ ಕೊಡು, ಉಸಿರನ್ನ ತಗೋ ಬಿಡು ಅಂದಾಗ ಅಲ್ಲೇ ಬಿಡು. ಹ್ಞೂ ಮೇಡಮ್, ಆ ಮೇಡಮ್, ಹ್ಞೂ ಸರ್, ಆ ಸರ್, ಈ ಸರ್ ಅನ್ನಂಗಿಲ್ಲ. ಸರಿನಾ? ಸ್ವಲ್ಪ 1 ನಿಮಿಷ 2 ನಿಮಿಷ ಹೇಳಿ. ಒಂದೇ ಸಲ ಮರ್ಮ ಮಾಡ್ಬೇಕಾದ್ರೆ 1-2 ನಿಮಿಷ ಬೇಕು. 2ನೇ ಸಲ ಗೊತ್ತಾಗ್ಬಿಡುತ್ತೆ. ಹ್ಞೂ ಅಂದ್ರೆ ಇಡ್ತೀನಿ ಅಂತ ಹೇಳ್ಯಾರಪ್ಪ ಏಟು, ಹ್ಞೂ ಅನ್ಬಾರ್ದಂತೆ. ಸರಿನಾ? ಮರ್ಮ ಮಾಡುವಾಗ ಉಸಿರನ್ನ ತಗಂತೀರಿ, ಬುಡ ಅಂತ ಹೇಳ್ತೀರಲ್ವಾ, ಹ್ಞೂ ಅಂದ್ಬಿಟ್ನಂದ್ರೆ ಉಸಿರು ಹೋಗ್ಬಿಡುತ್ತೆ. ಹೌದಲ್ವಾ? ಗಾಳಿ ಬಾಯಿಯಿಂದ ಹೋಗುತ್ತೆ. ಹಾಗಾಗಿ ಮತ್ತೆ ಒಂದಿಷ್ಟು ಮರ್ಮ ಪಾಯಿಂಟ್ ಗಾಳಿ ಬಾಯಿಂದನೂ ಹೋಗೋದಿರುತ್ತೆ. ಅದನ್ನ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಈಗ ಉಸಿರು ತಗೊಂತೀರಾ, ಮಾಡ್ಬೇಕಾದ್ರೆ ಉಸಿರನ್ನ ಧೀರವಾಗಿ ಬಿಡ್ತೀರಾ. ಒಂದೊಂದ್ ಮರ್ಮವನ್ನ ಬಾಯಿಯಿಂದ ಉಸಿರು ಬಿಡೋದಿರುತ್ತೆ. ನಿಧಾನವಾಗಿ ಬಿಡೋದು ಬೇರೆ, ಹ್ಞೂ ಅಂತ ಹೇಳ್ಬಿಟ್ಟು ಎಲ್ಲ ಉಸಿರು ಬಿಡೋದು ಬೇರೆ. ಹೌದಲ್ವಾ? ಕಲಿತೀರಿ, ಏನು ತಲೆ ಕೆಡಿಸಬೇಡಿ. ಮರ್ಮ 2 ತಿಲಾರ್ಥ ಕಾಲಂ 2 ಅನ್ನ ಮಾಡ್ತೀರಿ, ಉಸಿರನ್ನ ತಗಂತೀರಿ. ತಗೊಂಡಿರೋದು ಫಾಸ್ಟೆಸ್ಟ್ ಇದೆ, ಹಿಂಗ್ ತಗೊಂಡಿರ್ತೀರಲ್ವಾ, ಅಷ್ಟೇ ಸ್ವಲ್ಪ ಸ್ಪೀಡ್ ಅಲ್ಲಿ ಬಿಡಾಕ್ ಹೇಳಿ. ಬಿಡ್ತಾ 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 ಇರ್ತಾನಲ್ವಾ, ಆ ಬಿಡುವಾಗ ಏನ್ ಮಾಡ್ಬೇಕು ನೀವು, ಉಸಿರು ಬಿಡುವಾಗ ನಿಮಗೆ ಇಲ್ಲಿ ಸೆನ್ಸ್ ಆಗುತ್ತೆ. ಆಗುವಾಗ ಏನ್ ಮಾಡ್ಬಿಡ್ಬೇಕು ನೀವು, ಮರ್ಮವನ್ನ ಉಸಿರು ಬಿಡ್ತಾ ಇರುವಾಗ 3 ಸೆಕೆಂಡ್ ಹೋಲ್ಡ್ ಮಾಡ್ಬಿಡಿ. ಅಲ್ಲಿ ಬಿಡಾಕ್ ಸ್ಟಾರ್ಟ್ ಮಾಡ್ತಾನ, ಕೈ ಮೇಲೆ ತೋರಿಸ್ತೀನಿ ನೋಡಿ. ಬಿಡಾಕ್ ಸ್ಟಾರ್ಟ್ ಮಾಡ್ತಾನ, ಬಿಡಪ್ಪ ಅಂತ ಹೇಳ್ತೀರಾ, ಬಿಡಾಕ್ ಸ್ಟಾರ್ಟ್ ಮಾಡ್ತಾನ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಚಂದಾಗಿ ಕಾಣಲ್ಲ ಅನ್ನೋ ಸಂಬಂಧ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. ಇದು ತಿಲಾರ್ಥ ಕಾಲಂ 2 ಅಂತ ತಿಳ್ಕೊಳ್ಳಿ. ಲಂಗ್ ಇದು, ಮತ್ತೆಲ್ಲ ಕಟ್ಟಿ ತಾವು ಮಾಸ್ತಾರೆ ಅನ್ಬೇಡಿ. ಲಂಗ್ ನನಗ್ ಗೊತ್ತಿದೆ, ಆದ್ರೆ ತೋರ್ಸೋ ಸಂಬಂಧ ಹೇಳ್ತಾ ಇದ್ದೀನಿ. ಈ ಪಾಯಿಂಟ್ ಇಲ್ಲಿ ತಿಲಾರ್ಥ ಕಾಲಂ 2 ಅಂತ ತಿಳ್ಕೊಂಡು ನೀವೇನ್ ಮಾಡ್ಬೇಕು, ಈ ತರ ಹಿಡಿಬೇಕು. ಹಿಂಗಿಲ್ಲ, ಹೀಗೆ ಮುಂದಿನ ಭಾಗ ಟಚ್ ಆಗ್ಬೇಕು, ಹೀಗೆ ಹಿಂಗಿಲ್ಲ, ಹಿಂಗೆ. ಅರ್ಥ ಆಯ್ತಾ? ದೀರ್ಘವಾಗಿ ಉಸಿರನ್ನ ಸ್ಲೋವಾಗಿ ತಗಂತಾನೆ, ಬಿಡ್ತಾನೆ. ಅವಾಗ ಏನ್ ಮಾಡ್ಬಿಡ್ಬೇಕು ನೋಡಿ, ಜಸ್ಟ್ ಸ್ಕಿನ್ ಅದ್ ಎಷ್ಟಾಗುತ್ತೆ ಅಷ್ಟು. 1 2 3 ಸ್ಲೋ ಆಗಿ ಮತ್ತೆ ಬನ್ನಿ. ಮತ್ತೆ ಆಮೇಲೆ ಅವ್ನ ಉಸಿರು ಹೆಂಗನ ತಗೊಳ್ಳಿ, ಹೆಂಗನ ಬಿಡ್ಲಿ, ಏನ್ ತಲೆ ಕೆಡ್ಸಬೇಡಿ. ಅವಾಗ ಏನ್ ಮಾಡಿ, ಮತ್ತೆ 3 ಸೆಕೆಂಡ್, 1 2 3 ಮತ್ತೆ ಬಿಡಿ, ಮತ್ತೆ 3 ಸೆಕೆಂಡ್, 1 2 3 ಬಿಡಿ. 3 ಟೈಮ್ ಮಾಡಿ. ಫಸ್ಟ್ನೇ ಸಲ ಮಾಡ್ಬೇಕಾದ್ರೆ ರೂಲ್ಸ್ ಹೇಳಿ, ಆ ನಂತರ ಉಸಿರು ತಗೊಳ್ಳೋದು ಬಿಡೋದು ಅವನಿಗೆ ಬಿಟ್ಟಿರೋದು. ಮತ್ತೆ ಅವನಿಗೆ ರೂಲ್ಸ್ ಹೇಳಕ್ ಹೋಗ್ಬೇಡಿ. ಸರಿನಾ? ಇದನ್ನ 3 ಬಾರಿ ಮಾಡಿ. ಮೊದಲು ನೀವು ಕಲಿತಾ ಇದ್ದೀರಲ್ವಾ, 1 ದಿನಕ್ಕೆ ಒಮ್ಮೆ ಮಾಡಿ. ಕಲಿತಾ ಗೊತ್ತಾಗತ್ತಲ್ವಾ, ಪೇಷಂಟ್ಗೆ ಹೇಳಿ. ಸಾಧ್ಯ ಆದ್ರೆ ದಿನಕ್ಕೆ ಒಮ್ಮೆ ಮಾಡಪ್ಪ, ಇಲ್ಲ ಅಂದ್ರೆ 6 hours ಒನ್ಸ್ ಮಾಡಪ್ಪ. ಇಲ್ಲ ಮೇಡಮ್ ನನ್ನ ಹತ್ರ ಮಾಡಕ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಮುಂದುವರೆದ ತರಗತಿಯಲ್ಲಿ ವಾರಕ್ಕೆ 1 ಬಾರಿ ಮಾಡೋ ಮರ್ಮ ಇರ್ತವೆ. ನೀವು ತಿಲಾರ್ಥವನ್ನು ಶಂಖ, ವಿದುರ, ಹೊಟ್ಟೆಯಲ್ಲಿ ಮತ್ತೆ ಬೆನ್ನಲ್ಲಿ ಸಿಗ್ತವೆ. ಅವೆಲ್ಲ 4-5 ಪಾಯಿಂಟ್ಗಳನ್ನ ಮಾಡಿದಾಗ ವಾರಕ್ಕೆ 1 ಸಲ ಮಾಡೋದಿರುತ್ತೆ. ಅದು ನಿಮ್ಮ ಹತ್ರ ಬಂದಾಗ ಮಾಡೋದಿರುತ್ತೆ. ನೀವು ಕಲಿತಾ ಇದ್ದೀರಿ ಅನ್ನೋ ಕಾರಣಕ್ಕೆ 6 hours ಒನ್ಸ್ ಮಾಡೋ ಮರ್ಮ ಇದೆ, 12 ಗಂಟೆಗೆ 1 ಮಾಡೋ ಮರ್ಮ ಇದೆ, ಅಥವಾ 1 ಡೇ ಮಾಡೋ ಮರ್ಮ ಇದೆ, 1 ವಾರದಲ್ಲಿ ಒಮ್ಮೆ ಮಾಡೋ ಮರ್ಮ ಇದೆ, 1 ತಿಂಗಳಲ್ಲಿ ಒಮ್ಮೆ ಮಾಡುವ ಮರ್ಮ ಇದೆ. ಇವಾಗ ನಿಮಗೆ ಬೇಸಿಕ್ ಕಲಿತಾ ಇದ್ದೀರಿ. ಈ ಬೇಸಿಕ್ ಅನ್ನ ನೆನ್ಪಿಟ್ಟು ನಾನು ಹೇಳಿದಂಗೆ ಗಮನ ಕೊಟ್ಟು ಮಾಡಿದ್ರೆ ನೀವು ರೂಢಿ ಮಾಡ್ಕೊಳ್ಳಿ. ಮನೇಲಿ ಖಾಲಿ ಕುಂತಿದಾರ, ಹೋಗಿ ತಿಕ್ಕಿ. ಏನೂ ಆಗಿಲ್ಲ ಅಂದ್ರೂ ಕೂಡ ಮಾಡಿ. ರೂಢಿ ಬಿಡುತ್ತೆ, ಎನರ್ಜಿ ಬರುತ್ತೆ. ಅವ್ರು ಏನೂ ಆಗಿಲ್ಲ ಅಂತ ಹೇಳ್ತಿರ್ತಾರೆ, ಆದ್ರೆ ಏನೋ ಒಂದ್ ಆಗ್ತಾ ಇರುತ್ತೆ. ತಿಲಾರ್ಥವನ್ನು ತಿಲಾರ್ಥ 2 ಅನ್ನ ಮಾಡಿ ಅವರೇ ಹೇಳ್ತಾರೆ. 6 hours ಆದ ನಂತರ ಕೇಳಿ, ನೋಡಪ್ಪ ಅವಾಗ ಹೇಗಿದೆ, ಈಗ ಹೇಗಿದೆ. ಏನೋ ಒಂದು ಪಾಸಿಟಿವಿಟಿ ಇರುತ್ತೆ. ಎಲ್ಲರಿಗೂ ಏನೋ ಒಂದ್ ಇರುತ್ತಲ್ವಾ.
ಏನು ಇಲ್ಲ ಸರ್ ಅಂದ್ರೆ ಮನುಷ್ಯನೇ ಅಲ್ಲ. ಏನೋ ಒಂದ್ ಇರ್ಬೇಕು. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರ್ಬೇಕು. ಏನು ಇಲ್ಲ ಅಂತ ಸುಮ್ನೆ ನಾಟಕ ಮಾಡ್ತಿರ್ತಾರೆ. ಮಾಡಿಬಿಟ್ಟು ಅವಾಗಿಗೆ ಇವಾಗಿಗೆ ಏನು ಇಲ್ಲ ಅನ್ನೋನಿಗೆ ಕೂಡ ಅವಾಗ ಹೇಗಿದ್ದೆ ಇವಾಗ ಹೇಗಿದ್ದೆ ಕೇಳಿ. ಅವಾಗ ಡಿಫರೆನ್ಸಿಯೇಟ್ ಗೊತ್ತಾಗುತ್ತೆ. ಇವಾಗ 2 ಐಸ್ ಕ್ರೀಮ್ ಇದೆ ಅಪ್ಪ. ಈ ಐಸ್ ಕ್ರೀಮ್ ವ್ಯತ್ಯಾಸ ಬೇಕಾದ್ರೆ 2 ತಿನ್ಬೇಕು. ಓನ್ಲಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಇದ್ರದ್ದು ವ್ಯತ್ಯಾಸ ಹೇಳಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ತಿಲಾರ್ಥ ಮಾಡೋದಕ್ಕಿಂತ ಮುಂಚೆ ಮತ್ತೆ ಮಾಡಿದ ಮೇಲೆ ವ್ಯತ್ಯಾಸವನ್ನ ಕೇಳಿ. ಅವಾಗ ಹೇಳಿದ್ರು ನೋಡಿ ನನಗೆ ನಿದ್ದೆ ಬಂತು ಅಂತೇಳಿ. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇವತ್ತು ನೀವು ತಿಲಾರ್ಥ 1, ತಿಲಾರ್ಥ 2 ಅನ್ನ ಕಲ್ತಿದ್ದೀರಿ. ನಾಳೆ ತರಗತಿಯಲ್ಲಿ ತಿಲಾರ್ಥ 2 ಅನ್ನ 3D ಇಮೇಜ್ ಅಲ್ಲಿ ಲೊಕೇಶನ್ ಅನ್ನ ತೋರಿಸ್ತೀನಿ. ಯಾಕಂದ್ರೆ ಟೇಕ್ 30 ಮಿನಿಟ್ ಬೇಕಾಗತ್ತಾ ಅನ್ನೋ ಕಾರಣಕ್ಕೆ ತಗೊಂಡಿಲ್ಲ. ನಾಳೆ ಫಸ್ಟಿಗೆನೆ ತಿಲಾರ್ಥ 2 ಲೊಕೇಶನ್ ಅನ್ನ ತಗೊಂಡು ಅದಕ್ಕೆ ಇನ್ನೂ ಸಿಂಪ್ಟಮ್ಸ್ ಬರ್ತವೆ ಅದನ್ನ ಹೇಳಿ, ಶಕ್ತಿಪಥದ ಬಗ್ಗೆ ಒಂದಿಷ್ಟು ಹೇಳಿ, ಬ್ರಹ್ಮವರ್ಮಂ 1 ಈ ಏರ್ಲೈನ್ಸ್ ಅಲ್ಲಿ ಇಲ್ಲಿ ಬರುತ್ತೆ. ಇಲ್ಲಿ ಜಿಗ್ಜಾಗ್ ಮೋಷನ್ ಅಲ್ಲಿ ಮರ್ಮ ಮಾಡೋದಿರುತ್ತೆ. ಜಿಗ್ಜಾಗ್ ಮೋಷನ್ ಅಂತ ಬರುತ್ತೆ. ಸರಿನಾ? ತಿಲಾರ್ಥ 1, ತಿಲಾರ್ಥ 2 ಮೇಲೆ ತಗೊಂಡ್ ಬಂದು ಕೆಳಗಡೆ ಬರ್ತಾ ಇದ್ರಿ. ಆದ್ರೆ ಬ್ರಹ್ಮವರ್ಮಂ 1, ಬ್ರಹ್ಮವರ್ಮಂ 2, ಅಧಿಪತಿ ವರ್ಮಮ್ಮು, ಕರುಣಮಿತ್ರ ವರ್ಮಮ್ಮು ಅವೆಲ್ಲ ಜಿಗ್ಜಾಗ್ ಮೋಷನ್ ಇರುತ್ತೆ. ಅದನ್ನ ನಾಳೆ ತರಗತಿಯಲ್ಲಿ ಬೆಸ್ಟ್ ಆಗಿ ಕಲಿತೀರಿ. ಅದಕ್ಕಿಂತ ಮುಂಚೆ ನಿಮಗೆ ಇನ್ನೂ ಸಮಯ ಇದೆ. ಹಾಗಾಗಿ ರೆಕಾರ್ಡಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನಿಮ್ಮ ಗುಂಪಿನಲ್ಲಿ, ನಿಮ್ಮ ಗ್ರೂಪ್ಗಳಲ್ಲಿ ರೆಕಾರ್ಡಿಂಗ್ ಅನ್ನ ಕೊಡ್ತೀವಿ. ಆ ರೆಕಾರ್ಡಿಂಗ್ ಅನ್ನ ನೋಡ್ಕೊಂಡು ಬನ್ನಿ. ಯಾಕೆ ರೆಕಾರ್ಡಿಂಗ್ ಅನ್ನ ನೋಡ್ಕೋಬೇಕಪ್ಪ ಅಂದ್ರೆ ತಿಲಾರ್ಥ 1, ತಿಲಾರ್ಥ 2ಗೆ ನಿಮ್ಗೆ ಕನೆಕ್ಟಿವಿಟಿ ಇಟ್ಟೆ. ಅದೇ ತರ ಬ್ರಹ್ಮವರ್ಮಂ 1ಗೆ ಕನೆಕ್ಟಿವಿಟಿ ಇರುತ್ತೆ, ಕಂಟಿನ್ಯೂಟಿ ಇರುತ್ತೆ. ಹಾಗಾಗಿ ಸರ್ ನಾನು ಇವತ್ತೇ ಬಂದಿದ್ದೀನಿ ಅಂತಂದ್ರೆ ನೀವು ತಿಲಾರ್ಥ ಕಾಲಮ್ 1 ರೆಕಾರ್ಡಿಂಗ್ ಅವೈಲೇಬಲ್ ಇದೆ ನಿಮ್ಮದೇ ಆದ ಗ್ರೂಪ್ಗಳಲ್ಲಿ. ಅಲ್ಲಿ ಹೋಗ್ಬಿಟ್ಟು ರೆಕಾರ್ಡಿಂಗ್ 1, ರೆಕಾರ್ಡಿಂಗ್ 2 ಅನ್ನ 2 ನೋಡಿ. ಸರಿನಾ? ಇಲ್ಲ ಸರ್ ನಾನು ಯೂಟ್ಯೂಬ್ ಅಲ್ಲಿ, ಜೂಮ್ ಅಲ್ಲಿ ಇವತ್ತು ಫ್ರೀ ಕ್ಲಾಸ್ ಅಂತ ಹೇಳಿ ಬಂದಿದ್ದೀನಿ, ನಾನು ಇದಕ್ಕೆ ಇಂಟ್ರೆಸ್ಟ್ ಇದ್ದೀನಿ ಅಂತಂದ್ರೆ ಯು ಕ್ಯಾನ್ ಜಾಯಿನ್. ಇದಕ್ಕೆ ಜಾಯಿನ್ ಆಗಬಹುದು. ಮರ್ಮ ತರಗತಿಗೆ ಇನ್ನು ಅಡ್ಮಿಷನ್ ಇದೆ, ತಗೊಂತಾ ಇದೀವಿ. ಇನ್ನು 2 ಕ್ಲಾಸ್ ಆಗಿದೆ. ಆರಾಮಾಗೆ ನೀವು ಕಲಿತು ಟ್ರೀಟ್ಮೆಂಟ್ ಅನ್ನ ಮಾಡಬಹುದು. ಯಾವ ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡಬಹುದಪ್ಪ ಅಂದ್ರೆ ಎಲ್ಲಾ ಕಾಯಿಲೆಗಳಿಗೆ. ತಿಲಾರ್ಥ 1, ತಿಲಾರ್ಥ 2 ಮಾಡಿ. ಹೌದಲ್ವಾ? ಸರಿ, ನಿಮ್ಗೆ ಯಾವ ಗ್ರೂಪ್ ಅಲ್ಲಿ ಲಿಂಕ್ ಸಿಕ್ಕಿರುತ್ತೆ ಆ ಗ್ರೂಪ್ ಅಲ್ಲೇ ನಿಮ್ಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಆ ಪೇಮೆಂಟ್ ಅನ್ನ ತಗೊಂಡ್ಬಿಟ್ಟು ಪೇಮೆಂಟ್ ಅನ್ನ ಮಾಡಿ. ಇನ್ನೊಂದೇನ್ ಆಫರ್ ಅಪ್ಪ ಅಂದ್ರೆ ಮರ್ಮ ತರಗತಿಗೆ, ಮರ್ಮ ವಿದ್ಯಾರ್ಥಿಗಳಿಗೆ ನಾಡಿ ಚಿಕಿತ್ಸೆ ಉಚಿತ. ನಾಡಿ ಚಿಕಿತ್ಸೆನ ಉಚಿತವಾಗಿ ಹೇಳ್ಕೊಡ್ತೀವಿ. ಅದು ಎಷ್ಟು ದಿನ ಅಂತೇಳಿ ನನಗೂ ಗೊತ್ತಿಲ್ಲ. ಬೆಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ತಿಲಾರ್ಥ ಕಾಲಮ್ 2, 1 ಕಲ್ತಿದಾರಲ್ವಾ ಅಷ್ಟೇ ಬೆಸ್ಟ್ ಆಗಿ ನಾಡಿ ಚಿಕಿತ್ಸೆಯನ್ನ ಕಲಿತೀರಿ. ದ ಗಿಫ್ಟ್ ಅದು ಮರ್ಮ ಥೆರಪಿ ವಿದ್ಯಾರ್ಥಿಗಳಿಗೆ. ಇಲ್ಲ ಸರ್ ನಾನು ಓನ್ಲಿ ನಾಡಿಯನ್ನ ಕಲಿತೀನಪ್ಪ ಅಂದ್ರೆ ಜಸ್ಟ್ 1599 ಪ್ಲಸ್ GST ಇರುತ್ತೆ. ನಿಮ್ಮ ಗುಂಪಿನಲ್ಲಿ ಅದರ ಲಿಂಕ್ ಬಂದಿರುತ್ತೆ. ಅಲ್ಲಿ ಹೋಗಿ ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು. ನನಗೆ ಕೇಳಿದ್ರೆ ಬೆಸ್ಟ್ ಮರ್ಮ ಚಿಕಿತ್ಸೆಗೆ ಜಾಯಿನ್ ಆಗಿ. ಮತ್ತೆ ಈ ಚಿಕಿತ್ಸೆಯನ್ನ ನಾವು 1 ವರ್ಷ 2 ವರ್ಷಗಳ ಕಾಲ ಮತ್ತೆ ಮಾಡೋದಿಲ್ಲ. ತಿರ್ಗಾ 3 ತಿಂಗಳು 6 ತಿಂಗಳು ಮಾಡಂತ ಕೋರ್ಸ್ಗಳಲ್ಲ ಇದು. ಇದನ್ನ ಬೆಸ್ಟ್ ಆಗಿ ಹೇಳ್ಕೊಡ್ತಾ ಬರ್ತೀನಿ. ನನ್ನ ಕೇಳಿದ್ರೆ ನೀವು ಮರ್ಮ ತರಗತಿಗೆ ಜಾಯಿನ್ ಆಗಿ. ಜಸ್ಟ್ ಈಗ 2 ಕ್ಲಾಸ್ಗಳಾಗಿದೆ. ಅದರ ರೆಕಾರ್ಡಿಂಗು ಕೂಡ ನಿಮ್ಮದೇ ಆದ ಗ್ರೂಪ್ಗಳಲ್ಲಿ ಬರ್ತದೆ. ನಿಮ್ಮದೇ ಆದ ಗ್ರೂಪ್ಗಳಲ್ಲಿ ಪೇಮೆಂಟ್ ಲಿಂಕ್ನು ಬರ್ತದೆ. ಪೇ ಮಾಡಿಬಿಟ್ಟು ನೀವು ನಾಳೆ ತರಗತಿ ಪೇಡ್ ಸೆಷನ್ ವಿದ್ಯಾರ್ಥಿಗಳಿಗಿರುತ್ತೆ, ಬನ್ನಿ. ಸರಿನಾ? ಓಕೆ, ನಾಳೆ ತರಗತಿಯಲ್ಲಿ ಬ್ರಹ್ಮವರ್ಮ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ರೆಕಾರ್ಡಿಂಗ್ ಅನ್ನ ಕೇಳ್ಕೊಂಡು ಬನ್ನಿ, ಇನ್ನೂ ಬೆಸ್ಟ್ ಆಗಿ ಗೊತ್ತಾಗುತ್ತೆ. ಸರಿನಾ? ಓಕೆ, ಮತ್ತೆ ನಾಳೆ 7:30ಕ್ಕೆ ಭೇಟಿ ಆಗೋಣ. ಶುಭ ದಿನ, ಶುಭರಾತ್ರಿ.